Hello dear students, welcome to SPUC Coaching Center Vijaypura. ಇವತ್ತಿನ ದಿನ important aspects concerned to the PUC2 biology we shall discuss. So ಇದ್ರಾಗ ಯಾವ್ದು ಕನ್ಸಿಡರೇಷನ್ ಮಾಡಿರ್ ಸರ್ ಫಿಫ್ತ್ ಚಾಪ್ಟರ್ ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯನ್ಸ್. ಇದು ನಿಮ್ಮ ನ್ಯೂ ಸಿಲೆಬಸ್ ದೊಳಗ ಫೋರ್ತ್ ಚಾಪ್ಟರ್ ಅಂತ ಹೇಳಿ ಇರ್ತದ. ಸೊ ಹಿಯರ್ ಇಟ್ ಇಸ್ ದಟ್ ಈಸ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯನ್ಸ್. ಇದ್ರ ಮೇಲೆ ಮೂರ್ ಕ್ವಶನ್ ಕಂಪಲ್ಸರಿ ಮಾಡ್ರಿ. ಏನು ಮಾಡ್ಲಿಲ್ಲ ಅಂದ್ರೆ ಒಂದು ಮೋನೋಹೈಬ್ರಿಡ್ ಕ್ರಾಸ್, ಒಂದು ಡೈಹೈಬ್ರಿಡ್ ಕ್ರಾಸ್, ಇನ್ನೊಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತೇಳಿ 5 ಮಾರ್ಕ್ಸಿಗೆ 100% ಫಿಕ್ಸ್ ಬರ್ತೈತಿ. ನೆಕ್ಸ್ಟ್ 3 ಮಾರ್ಕ್ಸಿನ ಏನ್ ಮಾಡ್ರಪ್ಪ ಅಂತಂದ್ರ ಸೊ ಡೌನ್ ಸಿಂಡ್ರೋಮ್, ಕ್ಲಿನೆಫೆಲ್ಟರ್ ಸಿಂಡ್ರೋಮ್ಸ್ ಗಳನ್ನ ಸೊ ಯು ಕ್ಯಾನ್ ಸ್ಟಡಿ, ಯು ವಿಲ್ ಗೆಟ್ ಎನಿ ಒನ್. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್, ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದೊಳಗಡೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್, ಸೊ ಹನಿ ಬೀಸ್ ಇವೆಲ್ಲಾನು ಅದೊಂದು ಕಾನ್ಸೆಪ್ಟ್ ಮಾಡ್ಕೊಳ್ರಿ. ಅದರದಿಂದ ಒಂದು ಕ್ವಶನ್ ಫಿಕ್ಸ್ ಬರ್ತೈತಿ. ಸೊ ಅದನ್ನ ಈ ಪಾಸಿಂಗ್ ಪ್ಯಾಕೇಜ್ ದಾಗ ಮಿಸ್ ಆಗೈತಿ, ಬಟ್ ಕ್ಲಾಸ್ ವರ್ಕ್ ನಾಗ ಅದು ಕಲಿಸೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಫಸ್ಟ್ ಡಿಸೀಸಸ್ ಯಾವುದು ಸಿಂಡ್ರೋಮ್ಸ್ ಬಗ್ಗೆ ಸೊ ಡಿಸ್ಕಷನ್ ಮಾಡೋಣ. ಅದು ಆದ ಬಳಿಕ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ನ ಡಿಸ್ಕಷನ್ ಮಾಡೋಣ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ, ನಿಮ್ ಸ್ಟಡಿ ಹೆಲ್ಪ್ಫುಲ್ ಅನ್ಸಿತ್ತಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯು ಆರ್ ವಾಚಿಂಗ್ ವಿಡಿಯೋಸ್ ಬಟ್ ಯು ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ಯಾಕ್ರಿ ಸರ್ ಅಂತಂದ್ರೆ ಸೊ ಅದರದಿಂದ ನಮ್ಮ ಪ್ರತಿ ಸಲ ಲಿಂಕ್ ಕಳ್ಸೋದಾಗಿಲ್ಲ, ನಿಮ್ಗೆ ಮಿಸ್ ಹೊಡಿತೈತಿ ನೋಡ್ರಿ. ಯಾರ ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅವ್ರಿಗೆ ಯಾವಾಗಾದ್ರೂ ನಾವು ಅಪ್ಲೋಡ್ ಮಾಡಿದೇವೆ ಅಂದ್ರೆ ಸೊ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಮತ್ತೆ ನಿಮ್ ಫ್ರೆಂಡ್ಸ್ಗೆ ಇದು ಶೇರ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಫಸ್ಟ್ ಡಿಸ್ಕಷನ್ ಕನ್ಸರ್ನ್ ಇದೆ. ಸೊ ಇಲ್ಲಿ ಅದು 2 ಮಾರ್ಕ್ಸಿಗಾದ್ರೂ ಕೇಳಬಹುದು, 3 ಮಾರ್ಕ್ಸಿಗಾದ್ರೂ ಕೇಳಬಹುದು. ಎನಿ ಒನ್ ಸಿಂಡ್ರೋಮ್ 100% ಫಿಕ್ಸ್ ದಟ್ ಇಸ್ ಗೋಯಿಂಗ್ ಟು ಅಪಿಯರ್, ದೇರ್ ಇಸ್ ನೋ ಡೌಟ್. ಓಕೆ, ಆಲ್ರೆಡಿ ಕೆಮಿಸ್ಟ್ರಿ ಒಂದು ಕೀ ಆನ್ಸರ್ಸ್ ಡಿಸ್ಕಷನ್ ಮಾಡಿದ್ದು 37 ಕ್ವಶನ್ಸ್, 37 ಮಾರ್ಕ್ಸ್ ಔಟ್ ಆಫ್ 50 ಅಪಿಯರ್ ಆಗಿದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತಿ. ಸೊ ಯಾರು ನೋಡಿಲ್ಲ ಇನ್ನು ನೋಡ್ರಿ, ಅದನ್ನು ವಾಚ್ ಮಾಡ್ಕೊಳ್ರಿ. ಸೊ ಇದು ಬಯಾಲಜಿದು ಎಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡೋಣಂತ. ಯಾವ್ದು ವಿಡಿಯೋ ಅಪ್ಲೋಡ್ ಮಾಡಿರ್ತದೆ ಯಾವ್ದು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಕೆಮಿಸ್ಟ್ರಿದ ಲಾಸ್ಟ್ ವಿಡಿಯೋದಿಂದ ನಿಯರ್ಲಿ 10 ಮಾರ್ಕ್ಸ್ ಆರ್ 12 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿರುತ್ತೆ. ಸೊ ಡಿ ಬ್ಲಾಕ್ ಮತ್ತೆ ಎಫ್ ಬ್ಲಾಕ್, ಅದ್ರ ಜೊತೆಗೆ ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನ ಮಾಡಿದ್ ನೋಡ್ರಿ. ಸೊ ನಿಯರ್ಲಿ ಮಿನಿಮಮ್ ಅಂದ್ರೆ ಸೊ 10 ಮಾರ್ಕ್ಸ್ ದಷ್ಟು ಅಪಿಯರ್ ಆಗೈತೆ. ಸೊ ಅದಕ್ಕೆ ಇಲ್ಲಿ ಬಯಾಲಜಿ ಎಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಿ ಸರ್ ಅಂತ ಒಂದು 7 to 8 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತದ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಎಲ್ಲರೂ ವಾಚ್ ಮಾಡ್ಕೊಳ್ರಿ. ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತಿ, ದಟ್ ಈಸ್ ಕಂಪ್ಲೀಟ್ ಓವರ್ ವ್ಯೂ ಆಫ್ ದಿ ಯಾವ್ದ್ರಿ ಸರ್ ಅಂತಂದ್ರೆ ಬಯಾಲಜಿದು ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ಡಿಸ್ಕಷನ್ ಮಾಡೈತೆ. ನೆಕ್ಸ್ಟ್ ಫಸ್ಟ್ ಒನ್ ಮೋರ್ ವಿಡಿಯೋ ದಟ್ ಆಲ್ರೆಡಿ ಮೇಡ್ ಆನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತೇಳಿ ಒಂದೇ ಒಂದು ಕಾನ್ಸೆಪ್ಟ್ ಯಾವ್ದು ಉಳಿದೈತ್ರಿ ಸರ್ ಅಂತಂದ್ರೆ ಅಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್, ಸಿವೇಜ್ ಟ್ರೀಟ್ಮೆಂಟ್ ದೊಳಗಡೆ. ಸೊ ಅದು ಓದ್ರಿ, ಪಾಸಿಬಲ್ ಆದ್ರೆ ವಿಡಿಯೋ ಮಾಡಿರ್ತದೆ, ಇಲ್ಲಾಂದ್ರೆ ಅದೊಂದಿಷ್ಟು ನೀವು ಓದ್ಕೊಳ್ರಿ. ಸೊ ಯಾಕಂದ್ರೆ ಸಿವೇಜ್ ಟ್ರೀಟ್ಮೆಂಟ್ ಬಿತ್ತಂದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಇವತ್ತು ಎದ್ರ ಬಗ್ಗೆ ರೀ ಸರ್ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದರ ಪರ್ಟಿಕ್ಯುಲರ್ಲಿ ಫಸ್ಟ್ ಒನ್ ಸೈಲೆಂಟ್ ಫೀಚರ್ಸ್ ಆಫ್ ಡೌನ್ ಸಿಂಡ್ರೋಮ್. ಇಲ್ಲೇನಿಲ್ಲ, ಕರೆಕ್ಟ್ ಆಗಿ ಫೀಚರ್ಸ್ ನ ಬಯಟ್ ಇರಬೇಕು. ಯಾಕಂದ್ರೆ ಇಲ್ಲೇನ್ ಸ್ಕೆಚ್ ಇಲ್ಲ. ಸೊ ಎಕ್ಸ್ಪ್ಲನೇಷನ್ ಮಾಡಿದ್ರು ಈಗ ಅಷ್ಟು ಮಾಡೋಷ್ಟು ಟೈಮ್ ಇರಂಗಿಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಫೀಚರ್ಸ್ ನ ಹೇಳಿರ್ತದ. ಸೊ ಡೌನ್ ಸಿಂಡ್ರೋಮ್ದು ಏನ್ ರಿಸರ್ಟ್ ಫೀಚರ್ಸ್ ಅಂತಂದ್ರೆ ಫಿಸಿಕಲಿ ಅಂಡ್ ಮೆಂಟಲಿ ಸೊ ವಾಟ್ ರಿಟಾರ್ಡೆಡ್. ಓಕೆ, ಫಿಸಿಕಲಿ ಮತ್ತೆ ಮೆಂಟಲಿ ಸೊ ನಾರ್ಮಲ್ ಇರಲ್ಲ, ಸೊ ರಿಟಾರ್ಡೆಡ್ ಅಂತೇಳಿ. ನೆಕ್ಸ್ಟ್ ಸರ್ ಶಾರ್ಟ್ ಸ್ಟ್ಯಾಚ್ಯೂರ್. ಸೊ ಸ್ಟ್ಯಾಚ್ಯೂರ್ ಏನ್ ಇರ್ತೈತಿ, ಸೊ ಶಾರ್ಟ್ ಆಗಿ ಇದ್ದಿರ್ತೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಫ್ಲಾಟ್ ನೋಸ್ ಏನ್ ಇದ್ದಿರ್ತೈತಿ ಫ್ಲಾಟ್ ಆಗಿ ಇದ್ದಿರ್ತದ ಅಂತೇಳಿ. ಸೊ ದಟ್ ಈಸ್ ದ ಅನದರ್ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ಸರ್ ಸ್ಮಾಲ್ ಅಂಡ್ ಸ್ಲಾಂಟಿ ಸೊ ಐಬಾಲ್ಸ್ ವಿತ್ ವೈಟ್ ಸೊ ಪ್ಯಾಚಸ್ ಆನ್ ಕಾರ್ನಿಯಾ. ಸೊ ಕಾರ್ನಿಯಾದ ಮೇಲೆ ವೈಟ್ ಇದು ಏನಿರ್ತದಲ್ಲ, ಇದ್ರ ಮೇಲೆ ವೈಟ್ ಪ್ಯಾಚಸ್ ಇರ್ತಾವ ಕಾರ್ನಿಯಾದ ಮೇಲೆ. ಅಂದ್ರೆ ಕಣ್ಣು ಗುಡ್ಡೆ ಅಂತ ಏನಂತಿರಲ್ಲ, ಅದ್ರ ಮೇಲೆ ವೈಟ್ ಪ್ಯಾಚಸ್ ಇದ್ದಿರ್ತಾವ. ಸೊ congenital heart diseases, so they are possessing. So next eyes ridges are not so prominent, so they are not clear ಅಂತಂದಂಗ. ನೆಕ್ಸ್ಟ್ ರೌಂಡ್ ಹೆಡ್ ವಿತ್ ಬ್ರಾಡ್ ಸೊ forehead and flat back. ಸೊ ಇವು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಫೀಚರ್ಸ್, ಇವೇ ಫೀಚರ್ಸ್ ಬರಿಬೇಕಂತೇಳಿ ರೂಲ್ಸ್ ಇಲ್ಲ. ನಿಮಗೆ ಇದ್ರಕ ಈಸಿ ಅನಿಸಿದ್ದು ಯಾವ್ದಾದ್ರು ಇದ್ದು ಅಂದ್ರೆ, ಯಾಕಂದ್ರೆ ಕಾಲೇಜ್ಗೆ ಮೋಸ್ಟ್ ಪ್ರಾಬಬ್ಲಿ ಕೋಚಿಂಗ್ ಸೊ ಫ್ಯೂ ಫೀಚರ್ಸ್ ಏನಾಗಿರ್ತಾವ ಸರ್ ಡಿಫ್ರೆಂಟ್ ಆಗಿರ್ತಾವ. ಇಲ್ಲಿ ನಾವೊಂದಿಷ್ಟು ತಗೊಂಡಿರ್ತೀನಿ, ಅವ್ರು ಮತ್ತೊಂದು ಬುಕ್ ರೆಫರ್ ಮಾಡಿ ಅವ್ರೊಂದಿಷ್ಟು. ಬಟ್ ನಾರ್ಮಲಿ ಏನಪ್ಪಾ ಅಂದ್ರೆ ಫ್ಲಾಟ್ ನೋಸ್ ಅಂತೇಳಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಶಾರ್ಟ್ ಸ್ಟ್ಯಾಚ್ಯೂರ್, ಫಿಸಿಕಲಿ ಮತ್ತೆ ಮೆಂಟಲಿ ಸೊ ರಿಟಾರ್ಡೆಡ್ ಅಂತೇಳಿ ಈ ತರ. ನೆಕ್ಸ್ಟ್ ಸರ್ ಅಂದ್ರೆ ಎಪಿಕ್ಯಾಂಥಿಕ್ ಫೋಲ್ಡ್ಸ್ ಅಂದ್ರೆ ಎಕ್ಸ್ಟ್ರಾ ಫೋಲ್ಡ್ಸ್ ಆನ ಐ ಲಿಡ್ಸ್ ಅದು ಇದಿರ್ತೈತಿ ಅಂತೇಳಿ. ಇವು ಎದರದ್ದು ಸಿಂಡ್ರೋಮ್, ಎದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಸರ್ತ ಡೌನ್ ಸಿಂಡ್ರೋಮ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್
ಆದಷ್ಟು ಸ್ವಲ್ಪ ಫಾಸ್ಟ್ ಆಗಿ ಮುಗಿಸಿ ಮೋನೋ ಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ಮತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅವು ಅಲ್ಟಿಮೇಟ್ ಏನು ನೋಡ್ಲಿಲ್ಲ ಅಂದ್ರ ಅವು ಲಾಸ್ಟ್ ಗೆ ಡಿಸ್ಕಷನ್ ಮಾಡಿರ್ತೀನಿ. ಅವು 3 ಕ್ವಶನ್ ಅಂತ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಓಕೆ, ಕ್ಲಿನೆಫೆಲ್ಟರ್ಸ್ ಸಿಂಡ್ರೋಮ್, ಕನ್ಸರ್ನ್ ಟು ದ ಕ್ಲಿನೆಫೆಲ್ಟರ್ಸ್ ಸಿಂಡ್ರೋಮ್. ಸೊ ಹಿಯರ್ ಕ್ಲಿನೆಫೆಲ್ಟರ್ಸ್ ಸಿಂಡ್ರೋಮ್ ದ ಫೀಚರ್ಸ್ ಹೋಗೋದಾದ್ರೆ ಏನೇನ್ ಇದೆ ರೀ ಸರ್? ಟಾಲ್ ಸ್ಟ್ಯಾಚ್ಯೂರ್ ಮತ್ತೆ ಫೇಶಿಯಲ್ ಹೇರ್, ಮುಖದ ಮೇಲೆ ಹೇರ್ಸ್ ಇದ್ದಿರ್ತಾವ ಅಂತ ಹೇಳ್ತಾನ. ಮತ್ತೆ ಎತ್ತರಿಗೆ ಸೊ ಟಾಲ್ ಸ್ಟ್ಯಾಚ್ಯೂರ್ ಅಂತ ಹೇಳಿ. ನೆಕ್ಸ್ಟ್ ಸರ್ತ ಅಂಡರ್ ಡೆವಲಪ್ಡ್ ಟೆಸ್ಟಿಸ್, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಇಂಥವನ್ನೇ ಸಿಇಟಿಗೆ ಮತ್ತೆ ನೀಟ್ಗೆ ಅದು ಸೊ ಎಲ್ಲೆಲ್ಲಿ ಬಯಾಲಜಿ ಬರ್ತದಲ್ಲ ಅಲ್ಲೆಲ್ಲ ಇಂಥವನ್ನೇ ಹಿಡಿದು ಕ್ವಶನ್ ಕೇಳಿರ್ತಾನೆ ನೋಡ್ರಿ. ಅಂಡರ್ ಡೆವಲಪ್ಡ್ ಟೆಸ್ಟಿಸ್ ಎದ್ರೊಳಗಡೆ ಸೇರ್ತ? ಕ್ಲಿನೆಫೆಲ್ಟರ್ಸ್ ಸಿಂಡ್ರೋಮ್ ಒಳಗಡೆ. ಓಕೆ, ದಟ್ ಇಸ್ ದ ಇಂಪಾರ್ಟೆಂಟ್. ಸೊ ಅಂಡರ್ ಡೆವಲಪ್ಡ್ ಸೆಕ್ಸ್ ಆರ್ಗನ್ಸ್ ಅಂದ್ರೆ ಇದ್ರೆ ಸೊ ಟೆಸ್ಟಿಸ್ ಅಂಡರ್ ಡೆವಲಪ್ಡ್ ಆಗ್ಯದಂದ್ರೆ ಅಬ್ವಿಯಸ್ಲಿ ಸೆಕ್ಸ್ ಆರ್ಗನ್ಸ್ ಅಂಡರ್ ಡೆವಲಪ್ಡ್ ಅಂತೇಳಿ. ಸೊ ಇಲ್ಲಿ ಅಬ್ಸೆನ್ಸ್ ಆಫ್ ಯಾವ್ದ್ರಿ ಸರ್ತ? ಸ್ಪರ್ಮ್ಯಾಟೋಜೆನ್ಸಿಸ್. ಇದು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಅಂಡರ್ ಡೆವಲಪ್ಡ್ ಸೊ ಟೆಸ್ಟಿಸ್ ಆಗ್ಯದಂದ್ರೆ ಆ ಟೆಸ್ಟಿಸ್ ಒಳಗಡೆ ಸ್ಪರ್ಮ್ಯಾಟೋಜೆನ್ಸಿಸ್ ಆಗ್ತಿತ್ತಲ್ಲ ಅದೇ ಅಬ್ಸೆನ್ಸ್ ಇರ್ತೈತಿ ಅಂತ. ಓಕೆ, ನೆಕ್ಸ್ಟ್ ಇನ್ಫರ್ಟಿಲಿಟಿ, ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಚಿಲ್ಡ್ರನ್. ಓಕೆ, ದಿಸ್ ಇಸ್ ದ ಆಲ್ ಅಬೌಟ್ ದಿ ಫೀಚರ್ಸ್ ಆಫ್ ವಾಟ್ ಕ್ಲಿನೆಫೆಲ್ಟರ್ಸ್ ಸಿಂಡ್ರೋಮ್. ಓಕೆ, ನಿಮ್ಗೆ ಏನು ಗೊತ್ತಾಗಿರಲಿಲ್ಲ ಅಟ್ ಲೀಸ್ಟ್ ಇವು ಎರಡರೇ ನೆನಪಿರ್ಲಿ. ಟಾಲ್ ಸ್ಟ್ಯಾಚ್ಯೂರ್, ಫೇಶಿಯಲ್ ಹೇರ್ಸ್, ಅಂಡರ್ ಡೆವಲಪ್ಡ್ ಟೆಸ್ಟಿಸ್, ನೆಕ್ಸ್ಟ್ ಸರ್ತ ಅಬ್ಸೆನ್ಸ್ ಆಫ್ ಸ್ಪರ್ಮ್ಯಾಟೋಜೆನ್ಸಿಸ್. ಅಟ್ ಲೀಸ್ಟ್ ಇಂಥ ಮೇನ್ ಅರೇ ಇಂಪಾರ್ಟೆಂಟ್ ಇದ್ದಿದ್ದನ್ನ ಸೊ ಗ್ಲಾನ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಯು ಕ್ಯಾನ್ ಗೋ ಹೆಡ್ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ವಾಟ್ ಟರ್ನರ್ಸ್ ಸಿಂಡ್ರೋಮ್. ಓಕೆ, ಟರ್ನರ್ಸ್ ಸಿಂಡ್ರೋಮ್ ಇದ್ರದ್ದು ಕ್ಲಾಸ್ ನೋಟ್ಸ್ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತ. ಕ್ಲಾಸ್ ನೋಟ್ಸ್ ಅದನ್ನ ನೋಡ್ಕೊಳ್ರಿ. ಬಟ್ ಫೀಚರ್ಸ್ ಮೇನ್ಲಿ ಇಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡೈತಿ ಪಾಸಿಂಗ್ ಪ್ಯಾಕೇಜ್ ಒಳಗಡೆ ಫೀಚರ್ಸ್. ಸೊ ಇಲ್ಲಿ ಟರ್ನರ್ಸ್ ಸಿಂಡ್ರೋಮ್ ಅದ ಶಾರ್ಟ್ ಸ್ಟ್ಯಾಚ್ಯೂರ್, ನೆಕ್ಸ್ಟ್ ವೆಬ್ಡ್ ನೆಕ್ ಅಂತೇಳಿ, ಈ ತರ ನೆಕ್ ವೆಬ್ಡ್ ನೆಕ್ ಅಂತೇಳಿ ಹೇಳಿರ್ತೀವಿ, ವೆಬ್ಡ್ ನೆಕ್. ನೆಕ್ಸ್ಟ್ ಸರ್ತಂದ್ರೆ ಇದು ಸೊ ಓವರೀಸ್ ಅಂಡರ್ ಡೆವಲಪ್ ಆಗಿದ್ರ. ಓಕೆ, ಓವರೀಸ್ ನ ಅಂಡರ್ ಡೆವಲಪ್ ಆಗಿರ್ತದ. ಇಲ್ಲಿ ಸ್ಟೆರೈಲ್ ಫಿಮೇಲ್ ಅಂತ ಹೇಳಿ ಹೇಳಿರ್ತೀವಿ ಆಗ, ಇದು ಸ್ಟೆರೈಲ್. ಸೊ ದಟ್ ಇಸ್ ದ ಸೊ ಇನ್ಫರ್ಟಿಲಿಟಿ ಅಂತ ಹೇಳಿದವಲ್ಲ, ಸೊ ದಟ್ ಇಸ್ ದ ಅಲ್ಲಿ ಮೇಲ್ಗೆ ಆಗಿದ್ರೆ ಇದು ಫಿಮೇಲ್ಗೆ. ಅಲ್ಲಿ ಸ್ಪರ್ಮೆಟೋಜೆನ್ಸಿಸ್ ಕಂಪ್ಯಾರಿಸನ್ ಕೇಳಬಹುದಾ ಡಿಫ್ರೆನ್ಸಸ್ ಅಂತೇಳಿ. ಸೊ ಅಲ್ಲಿ ಏನಿತ್ತಪ್ಪ ಅಂತ ಸ್ಪರ್ಮೆಟೋಜೆನ್ಸಿಸ್ ಆಪ್ಷನ್ಸ್ ಇತ್ತು. ಇಲ್ಲಿ ಏನ್ರಿ ಸರ್ ಆಪ್ಷನ್ಸ್ ಅಪ್ಪ ಮಿನಿಸ್ಟ್ರಲ್ ಸೈಕಲ್. ಸೊ ಊಜೆನ್ಸಿಸ್ ಆಪ್ಷನ್ಸ್ ಇರ್ತೈತಿ ನೋಡ್ರಿ ಇಲ್ಲಿ ಮತ್ತೆ. ಸೊ ದಟ್ ಈಸ್ ಆಪ್ಷನ್ಸ್ ಅಪ್ಪ ಬ್ರೆಸ್ಟ್ ಡೆವಲಪ್ಮೆಂಟ್. ಓಕೆ, ಬ್ರೆಸ್ಟ್ ಡೆವಲಪ್ಮೆಂಟ್ ನು ಇಲ್ಲಿ ಇಂಪ್ರಾಪರ್ ಆಗಿರ್ತೈತಿ. ಮೀನ್ಸ್ ಮೆಮೊರಿ ಗ್ಲ್ಯಾಂಡ್ಸ್ ದೇ ಆರ್ ಇಂಪ್ರಾಪರ್ಲಿ ಸೊ ಡೆವಲಪ್ಡ್. ಆಪ್ಷನ್ಸ್ ಅಪ್ಪ ಬ್ರೆಸ್ಟ್ ಡೆವಲಪ್ಮೆಂಟ್. ಸೊ ಇದು ಮೇನ್ಲಿ ಏನಪ್ಪಾ ಅಂದ್ರೆ ಸ್ಟೆರೈಲ್ ಫಿಮೇಲ್ ಅಂತೇಳಿ ಹೇಳಿದ್ರೆ ಅದು ಸ್ಟೆರೈಲ್ ಮೇಲ್ ಅಂತ ಹೇಳ್ಬಹುದು. ಓಕೆ, ಇನ್ಫರ್ಟಿಲಿಟಿ ಸೊ ಇನ್ಫರ್ಟೈಲ್ ಫಿಮೇಲ್ ಅಂತ ಹೇಳಿದ್ರೆ ಅಲ್ಲಿ ಇನ್ಫರ್ಟೈಲ್ ಮೇಲ್ ಅಂತೇಳಿ. ಸೊ ಇವು ಕ್ಯಾರೆಕ್ಟರ್ಸ್ ನ ಒಂದ್ ಕಡೆ ಕರೆಕ್ಟ್ ಆಗಿ ಲಿಸ್ಟ್ ಔಟ್ ಮಾಡ್ಕೊಂಡು ಸೊ ಪ್ರಾಕ್ಟೀಸ್ ಮಾಡ್ರಿ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಓಕೆ, ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಕ್ರೈ ಡ್ಯೂ ಚಾಟ್ ಸಿಂಡ್ರೋಮ್. ಕೆಲವೊಬ್ರು ಕ್ರೀ ಡ್ಯೂ ಚಾಟ್ ಸಿಂಡ್ರೋಮ್ ಅಂತಾರೆ, ಕೆಲವೊಬ್ರು ಕ್ರೈ ಡ್ಯೂ ಚಾಟ್ ಸಿಂಡ್ರೋಮ್ ಅಂತಾರೆ. ಸೊ ಕ್ರೈ ಡ್ಯೂ ಚಾಟ್ ಸಿಂಡ್ರೋಮ್. ಸೊ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಹೋದ್ರೆ ಸ್ಮಾಲ್ ಹೆಡ್ ಏನ್ ಇರ್ತೈತೆ ಸ್ಮಾಲ್ ಇರ್ತೈತೆ ಅಂತ. ಮತ್ತೆ ಫಿಸಿಕಲಿ ಮೆಂಟಲಿ ರಿಟಾರ್ಡೆಡ್, ನಾರ್ಮಲ್ ಇರಂಗಿಲ್ಲ, ಸ್ವಲ್ಪ ಎಬ್ನಾರ್ಮಲ್ ಅಂದ್ರೆ ರಿಟಾರ್ಡೆಡ್ ಅಂತ ಹೇಳಿ ಹೇಳಿರ್ತೀವಿ. ನೆಕ್ಸ್ಟ್ ಸರ್ ಅಂತಂದ್ರೆ ವೈಡ್ಲಿ ಪಾರ್ಟೆಡ್ ಐಸ್ ವಿತ್ ಡೌನ್ವರ್ಡ್ ಸ್ಲ್ಯಾಂಟ್, ಅಂದ್ರೆ ಕೆಳಮುಖ ಪೂರ್ತಿ ನೆಲಕ್ ನೋಡ್ಲಕತ್ತಾರಂಗ ಏನ ಡೌನ್ವರ್ಡ್ ಸ್ಲ್ಯಾಂಟ್ ಇರ್ತೈತಿ. ಅಂದ್ರೆ ಐ ಸೈಟ್ ಏನ್ ಇರ್ತೈತಿ ನಮಗೆ ನೋಡ್ತಿರ್ತಾರ ಸೊ ಅಥವಾ ಡೈರೆಕ್ಟ್ ಆಗಿ ನೋಡ್ತಿದ್ರು ಅದೇನಪ್ಪ ಅಂದ್ರೆ ಡೌನ್ವರ್ಡ್ ಸೈಟ್ ಇದಿರ್ತೈತಿ, ನೆಲಕ್ ನೋಡ್ಲತ್ತಾರ ಅವ್ರಂಗ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಇದೇನ್ ಕ್ರೈ ಡ್ಯೂ ಚಾಟ್ ಸಿಂಡ್ರೋಮ್ ಅಫೆಕ್ಟ್ ಆಗಿರ್ತದಲ್ಲ, affected person has a abnormal so larynx and high pitched voice as good as like a so mewing of the cat. ಅದೇನ್ ಬೆಕ್ ಹೆಂಗ್ ಓದಿರ್ತೈತಿಲ್ಲ mewing of the cat ತರ ಅವ್ರದ್ದು ಸೊ ಸೌಂಡ್ ಇರ್ತೈತಿ ಅಂತೇಳಿ. ನಮ್ಮಂಗ್ ನಾರ್ಮಲ್ ಇರಂಗಿಲ್ಲ, ಸ್ವಲ್ಪ ಅಬ್ನಾರ್ಮಲ್ ಲ್ಯಾರಿಂಗ್ಸ್ ವಿತ್ ಹೈ ಪಿಚ್ಡ್ ವಾಯ್ಸ್ ಇರೋದ್ರ ಜೊತೆಗೆ ಸೊ ಸಿಮಿಲರ್ ಟು ದಿ mewing of the cat ಆ ತರ ಸೌಂಡ್ ಇರ್ತೈತಿ ನೋಡಿ. ಓಕೆ, ಇಷ್ಟು ಇವು ಎದ್ರದ್ರಿ ಸರ್ತಾನ ಡೌನ್ ಸಿಂಡ್ರೋಮ್, ಕ್ರೈ ಡ್ಯೂ ಚಾಟ್ ಸಿಂಡ್ರೋಮ್, ನೆಕ್ಸ್ಟ್ ಸರ್ತಾನ ಟರ್ನರ್ ಸಿಂಡ್ರೋಮ್, ಎಲ್ಲಾ ಸಿಂಡ್ರೋಮ್ಸ್ ಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಡಿಸ್ಕಷನ್ ಮಾಡಿದೆವು. ಸೊ ನೆಕ್ಸ್ಟ್ ವಿ ಶಾಲ್ ಗೆಟ್ ಇನ್ ಟು ದ ಸೊ ಯಾವ್ದ್ರಿ ಸರ್ ಅಂತಂದ್ರೆ ಮೋನೋ ಹೈಬ್ರಿಡ್ ಕ್ರಾಸ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್. ಓಕೆ, ಸೊ ಆದಷ್ಟು ಇವತ್ತ ಒಂದ್ ಅಥವಾ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದ, ನಾಳೆ ಒಂದೆರಡು. ಸೊ ಇಂಗ್ಲಿಷ್ ಎಕ್ಸಾಮ್ ಆದ ಬಳಿಕ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ನಾಳೆ ಹಿಡಿದು ವೆಕೇಶನ್ ಬ್ಯಾಚಸ್ ನ ಸ್ಟಾರ್ಟ್ ಆಗ್ತಾವ. ಮಾರ್ನಿಂಗ್ ಬ್ಯಾಚಸ್ ಯಾರ್ಯಾರು ಇದ್ದಾರಲ್ಲ ಜೂನಿಯರ್ಸ್ ಗೆ ತಿಳಿಸ್ರಿ, ಅವರು ಬಂದು ಅಟೆಂಡ್ ಆಗ್ಲಿ. ಮಾರ್ನಿಂಗ್ ಬರಕ್ ಕೆಲವೊಬ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಈವ್ನಿಂಗ್ ಆಲ್ರೆಡಿ ಈವ್ನಿಂಗ್ ಬ್ಯಾಚ್ ನಡೆದೈತಿ, ಅದಕ್ಕೆ ಬಂದು ಜಾಯ್ನ್ ಆಗ ಅಂತ ಹೇಳ್ರಿ. ಯಾಕಂದ್ರೆ ಕೆಲವೊಬ್ರಿಗೆ ಇನ್ನು ಕಾಲೇಜ್ ಸೂಟಿ ಇದ್ದಿರ್ತಾವ,
ಕೆಲವೊಬ್ಬರಿಗೆ ಮಾರ್ನಿಂಗ್ ಬರ್ಬೇಕನ್ನೋರು ಊರಿಗೆ ಅದು ಹೋಗಿರ್ತಾರ. ಸೊ ಕೆಲವೊಬ್ರು ದೂರದಿಂದ ಆದವ್ರಿಗೆ ಮಾರ್ನಿಂಗ್ ಬರಕ್ ಅನಾನುಕೂಲ ಆಗ್ತಿತ್ತು ಅಂದ್ರೆ ಕೆಲವೊಬ್ಬರಿಗೆ ಅವ್ರಿಗೆ ಈವ್ನಿಂಗ್ ಬಂದು ಕಲಿ ಅಂತ ಹೇಳ್ರಿ, ನೋ ಇಶ್ಯೂಸ್. ಸೊ ಲೆಟ್ ಅಸ್ ಗೆಟ್ ಇಂಟು ದ ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್. ಫಸ್ಟ್ ಡಿಫ್ರೆನ್ಸಸ್ ಹೇಳ್ಕೊಂಡು ನೆಕ್ಸ್ಟ್ ಅದ್ರದ್ದು ಡಿಸ್ಕಷನ್ ಹೋಗೋಣ ಅಂತ. ಕೇಳಿದ್ರು 2 ಮಾರ್ಕ್ಸಿಗೆ ಅದು ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್ ಡಿಫ್ರೆನ್ಸಸ್ ಕೇಳ್ಬಹುದು. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಮತ್ತೆ ಡೈ ಹೈಬ್ರಿಡ್ ಕ್ರಾಸ್ ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಮೋನೋ ಹೈಬ್ರಿಡ್ ಕ್ರಾಸ್ ದಾಗ ಸೊ ಎಷ್ಟ್ ಕ್ಯಾರೆಕ್ಟರ್ಸ್ ನ ಎಷ್ಟ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಕನ್ಸಿಡರೇಷನ್ ಮಾಡಿರ್ತಾರೆ ಸರ್, ಓನ್ಲಿ 1 ಪೇರ್ ಆಫ್ ಸೊ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ differs in only 1 pair of contrasting characters, so that is going to cross. But ಇಲ್ಲಿ ಏನ್ರಿ ಸರ್ತ ಡೈಹೈಬ್ರಿಡ್ ಕ್ರಾಸ್ ದೊಳಗಡೆ, so that is the cross between ಎಷ್ಟು ಸರ್ತ 2 pairs of contrasting characteristics. ಲೈಕ್ ಇಲ್ಲಿ ಏನಪ್ಪಾ ಅಂತಂದ್ರೆ ಹೈಟ್ ಅಂತೇಳಿ ಒಂದೇ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ತಗೊಂಡಿದ್ರೆ ಅಲ್ಲಿ ಟಾಲ್ ಮತ್ತ ಡಾರ್ಪ್ ಅಂತ ಹೇಳಿ ತಗೊಂಡಿರ್ತೀವಿ. ನೆಕ್ಸ್ಟ್ ಸರ್ತ ಇಲ್ಲಿ ಸೊ ಕಲರ್ ಮತ್ರಿ ಸರ್ತ ಅಂದ್ರೆ ಇನ್ನೊಂದ್ರಿ ಸರ್ತ ಸೇಪ್. ಓಕೆ, 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್, ಒಂದು ಕಲರ್ ಆಗಿರ್ಬೋದು, ಇನ್ನೊಂದು ಸೇಪ್ ಅಂತ ಹೇಳಿ ಆಗಿರ್ಬೋದು. ಇಲ್ಲಿ ಜಸ್ಟ್ ಟಾಲ್ ಮತ್ತೆ ಇನ್ನೊಂದು ಸರ್ತ ಡಾರ್ಪ್ ಅಂತೇಳಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ವಿತ್ ರೆಸ್ಪೆಕ್ಟ್ ಟು ದ ಹೈಟ್ ಓನ್ಲಿ 1 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಇಲ್ಲಿ ಏನೈತ್ರಿ ಸರ್ತ ಅಂದ್ರೆ ಸೇಪ್ ಆಸ್ ವೆಲ್ ಆಸ್ ಕಲರ್ ಅಂತೇಳಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ನ ಕೊಟ್ಟೈತಿ ನೋಡ್ರಿ. ಸೊ ದಟ್ ಈಸ್ ದ ಕ್ರಾಸ್ ಬಿಟ್ವೀನ್ ಟಾಲ್ ಅಂಡ್ ಸೊ ಡಾರ್ಫ್. ಓಕೆ, DWARF ಡಾರ್ಫ್ ಅಂತ ಡಾರ್ಫ್. ಓಕೆ, ಡಾರ್ಫ್ ಪೀ ಪ್ಲಾಂಟ್ಸ್. ಸೊ ಟಾಲ್ ಅಂಡ್ ಡಾರ್ಕ್ ಪೀ ಪ್ಲಾಂಟ್ಸ್. ಸೊ ದಟ್ ಇಸ್ ದ ಎಕ್ಸಾಂಪಲ್. ಆದ್ರ ಇಲ್ರಿ ಸರ್ ಅಂದ್ರೆ ಯೆಲ್ಲೋ ಮತ್ತ ರೌಂಡ್, ಯೆಲ್ಲೋ ಕಲರ್ ರೌಂಡ್ ಸೀಡ್ಸ್. ನೆಕ್ಸ್ಟ್ ಸರ್ ಗ್ರೀನ್ ಮತ್ತ ರಿಂಕಲ್ಡ್ ಪೀ ಪ್ಲಾಂಟ್ ಸೀಡ್ಸ್. ಗ್ರೀನ್ ಮತ್ತ ರಿಂಕಲ್ಡ್ ಅಂದ್ರೆ ಮುದಿಡಿ ಅಂತ ಇರೋದಲ್ಲ, ರಿಂಕಲ್ಡ್. ಮತ್ತೆ ಇಲ್ಲಿ ರೌಂಡ್ ಇದ್ದು ಯೆಲ್ಲೋ ಕಲರ್ದು, ಇನ್ನೊಂದ್ರಿ ಸರ್ತ ರಿಂಕಲ್ಡ್ ಇದ್ದು ಸೊ ದಟ್ ಇಸ್ ದ ಗ್ರೀನ್ ಕಲರ್ದು ಪೀ ಪ್ಲಾಂಟ್ ಸೀಡ್ಸ್ ನ ದೇ ಹ್ಯಾವ್ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಕ್ರಾಸಿಂಗ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಸೊ ಸಿಂಗಲ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಕ್ರಾಸಿಂಗ್ ಮಾಡಿದ್ರೆ ಅದು ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರೀರಿ. ಸೊ ಇಲ್ಲಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಸೊ ಕ್ರಾಸಿಂಗ್ ಮಾಡಿದ್ರೆ ಸೊ ದಟ್ ಇಸ್ ದ ಡೈಹೈಬ್ರಿಡ್ ಕ್ರಾಸ್. ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ಡಿಫರೆನ್ಸಸ್. ಲೆಟ್ ಅಸ್ ಗೆಟ್ ಇನ್ ಟು ದ ಇನ್ ಡಿಟೇಲ್ ಅಬೌಟ್ ದ ಮೋನೋ ಹೈಬ್ರಿಡ್ ಕ್ರಾಸ್ ಫಸ್ಟ್. 100 ಯಾಕೆ 200% ಮೂರದ್ರಾಗ ಒಂದು ಬೀಳ್ತದೆ ನೋಡ್ರಿ. ಮೋನೋ ಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇಲ್ಲಾಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅದೇ ತರನೇ ಇನ್ನೊಂದು ಶ್ಯೂರ್ ಶಾರ್ಟ್ ಕ್ವಶನ್ 5 ಮಾರ್ಕ್ಸಿಂದ ಅಂತಂದ್ರೆ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ಸ್ಟ್ರಕ್ಚರ್ ಆಫ್ ದಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ದಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ನೆಕ್ಸ್ಟ್ ಸರ್ತ ಸ್ಟ್ರಕ್ಚರ್ ಆಫ್ ದಿ ಮೆಮೊರಿ ಗ್ಲ್ಯಾಂಡ್. ಸೊ ಇವು ಅಲ್ಲಿ ಒಂದು ಕ್ವಶನ್, ಇಲ್ಲಿ ಒಂದು ಕ್ವಶನ್. ಅದು ಜಸ್ಟ್ ಒಂದು 5 ನಿಮಿಷ ಅಥವಾ 10 ನಿಮಿಷ ಮುಗಿಸ್ಬಿಡ್ತದೆ ಆ ಚಾಪ್ಟರ್. ಯಾಕ್ರಿ ಸರ್ತ ಡಯಾಗ್ರಾಮ್ ತಕೋತ್ ಕುಂದ್ರಂಗಿಲ್ಲ, ಡಯಾಗ್ರಾಮ್ ನ ಡಿಸ್ಪ್ಲೇ ಮಾಡಿ ನೆಕ್ಸ್ಟ್ ಏನ್ ಥಿಯರಿ ಬರ್ತೈತಲ್ಲ ಅದು ಡಿಸ್ಕಷನ್ ಮಾಡ್ತಾ ಒಂದು 10 ರಿಂದ 15 ನಿಮಿಷ ಮ್ಯಾಕ್ಸಿಮಮ್ ಅದು ಡಿಸ್ಕಷನ್ ಮಾಡಿರ್ತದೆ. ಲೆಟ್ ಅಸ್ ಗೆಟ್ ಇನ್ ಟು ಇನ್ ದಿಸ್. ಸೊ ಯಾವ್ದ್ರಿ ಸರ್ತ ಮೋನೋ ಹೈಬ್ರಿಡ್ ಕ್ರಾಸ್. ಓಕೆ, ಮೋನೋ ಹೈಬ್ರಿಡ್ ಕ್ರಾಸ್ ಬಗ್ಗೆ ಸೊ ಡಿಸ್ಕಷನ್ ಮಾಡೋಣ ಅಂತ. ಸೊ ಮೆಂಡೆಲ್ ಏನ್ ಮಾಡಿದ್ದಪ್ಪ ಅಂತಂದ್ರೆ ಫಸ್ಟ್, ಸೊ ಮೆಂಡೆಲ್ ಕ್ರಾಸ್ಡ್ ಟ್ರೂ ಬ್ರೀಡಿಂಗ್ ಟಾಲ್ ಪೀ ಪ್ಲಾಂಟ್ ವಿತ್ ಟ್ರೂ ಬ್ರೀಡಿಂಗ್ ವಾಟ್ ಡಾರ್ಕ್ ಪೀ ಪ್ಲಾಂಟ್. ಅಂದ್ರೆ ಎತ್ತರನ್ ಗಿಡಗಳು ಮತ್ತೆ ಗಿಡ್ಡನ್ ಗಿಡಗಳ ಜೊತೆಗೆ ಕ್ರಾಸ್ ಮಾಡದ ಅಂತ. ಓಕೆ, ನೆಕ್ಸ್ಟ್ ಆಲ್ ಆಫ್ ಸ್ಪ್ರಿಂಗ್ಸ್ ಅಂದ್ರೆ ಹೈಬ್ರಿಡ್ಸ್ ಎದ್ರಾಗಿರಿ ಸರ್ತ F1 ಜನರೇಷನ್. ಫಸ್ಟ್ ಬರ್ದು F1 ಜನರೇಷನ್, ನೆಕ್ಸ್ಟ್ ಬರ್ದು F2 ಜನರೇಷನ್ ಅಂತೇಳಿ. ಸೊ ವೇರ್ ಇಲ್ಲಿ ವೇರ್ ಅಂತೇಳಿ ಬರೀರಿ. ವೇರ್ ಸೊ ಟಾಲ್ ಇಂಡಿಕೇಟಿಂಗ್ ದಟ್ ಟಾಲ್ನೆಸ್ ಇಸ್ ದ ಡಾಮಿನೆಂಟ್ ಓವರ್ ದಿ ಸೊ ಡಾರ್ಕ್ ಕ್ಯಾರೆಕ್ಟರಿಸ್ಟಿಕ್. ಅಂದ್ರೆ ಗಿಡ್ ಅನ್ನಕ ಎತ್ತರನು ಅಲ್ಲೇನಪ್ಪಾ ಅಂದ್ರೆ ಎತ್ತರನು ಕಾಣಿಸಿದ್ವು ಅಂತೇಳಿ. ಎಲ್ಲಿ F1 ಜನರೇಷನ್ ಅವ್ ಎಂತವಿದ್ರು ಸರ್ತ ಹೆಟ್ರೋಜೈಗಸ್ ಇನ್ ಕಂಡೀಷನ್. ಹೋಮೋಜೈಗಸ್ ಅಂದ್ರೆ ಒಂದೇ ತರ, ಹೆಟ್ರೋಜೈಗಸ್ ಅಂದ್ರೆ ಮಿಕ್ಸ್ಡ್ ಅಂತ. ಓಕೆ, ಹೆಟ್ರೋಜೈಗಸ್ ಕಂಡೀಷನ್. Then he allowed so F1 tall pea plant undergo the self pollination. ಅಂದ್ರೆ ಅವು ಹಳ್ಳಿ ಇಲ್ಲೇನ್ ಬಂದಿದ್ವಲ್ಲ ಟಾಲ್ ಪೀ ಪ್ಲಾಂಟ್ ಗಳು ಅವನೇ ಹೊಳ್ಳಿ ಸೆಲ್ಫ್ ಪಾಲಿನೇಷನ್ ಹ್ಯಾಸ್ ಮೇಡ್. ಸೊ ನೆಕ್ಸ್ಟ್ ಸರ್ತ್ ಅಂದ್ರೆ ಇನ್ F2 ಜನರೇಷನ್ ಬೋತ್ ಟಾಲ್ ಅಂಡ್ ಡಾರ್ಕ್ ಪ್ಲಾಂಟ್ಸ್ ವೇರ್ ಪ್ರೊಡ್ಯೂಸ್ಡ್. ಯಾವ ರೇಷಿಯೋದೊಳಗ್ರಿ ಸರ್ತ್ ಅಂದ್ರೆ ಸೊ ದಟ್ ಈಸ್ ದ 3:1 ಫಿನೋಟೈಪಿಕ್ ರೇಷಿಯೋ. 3:1 ಸೊ ದಟ್ ಈಸ್ ದ ಸೊ ಫಿನೋಟೈಪಿಕ್ ರೇಷಿಯೋ ಅಂತೇಳಿ. ನೆಕ್ಸ್ಟ್ ಸರ್ತ್ ಅಂದ್ರೆ ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ದಿ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್. ಈ ಪಾಯಿಂಟ್ ಏನು ಬರಿಬೇಕಂತೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ಫಸ್ಟ್ ಏನ್ ಮಾಡ್ದಪ್ಪ ಅಂದ್ರೆ ಟಾಲ್ ಪ್ಯೂರ್ ಟಾಲ್ ಅಥವಾ ಟ್ರೂ ಬ್ರೀಡಿಂಗ್ ಅಂತೇಳಿ ತಗೋಬಹುದು. ಪ್ಯೂರ್ ಟಾಲ್ ಪೀ ಪ್ಲಾಂಟ್ಸ್ ವಿತ್ ಪ್ಯೂರ್ ಏನು ಡಾರ್ಕ್ ಪೀ ಪ್ಲಾಂಟ್ ಹಿ ಹ್ಯಾಸ್ ಕ್ರಾಸ್ಡ್. ದೆನ್ ಹಿ ಒಬ್ಟೇನ್ಡ್ F1 ಜನರೇಷನ್ ದೊಳಗೆ ಏನ್ ರಿಸರ್ಟ್ ಟಾಲ್ ಪೀ ಪ್ಲಾಂಟ್ಸ್ ಹೆಟ್ರೋಜೈಗಸ್ ಕಂಡೀಷನ್ ದಾಗ ಬಂದು ಅದೇ F1 ಜನರೇಷನ್ ಸೆಲ್ಫ್ ಪಾಲಿನೇಷನ್ ಹಿ ಹ್ಯಾಸ್ ಮೇಡ್. ಸೊ ನೆಕ್ಸ್ಟ್ ಸರ್ತ್ ಅಂದ್ರೆ he obtained
both tall as well as dwarf pea plants. So in the ratio of 3:1. This is the phenotypic ratio. Next sir ಅಂದ್ರೆ ಅದರದ schematic representation. So see here ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಇದೆ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಮೇಲೆ ಹೇಳ್ಬೋದು. ಇದಕ್ಕೆ 3 ಮಾರ್ಕ್ಸ್ ದಷ್ಟು ವೇಟೇಜ್ ಇರ್ತದೆ ನೋಡ್ರಿ. ಸೊ ಫಿನೋಟೈಪಿಕ್ ಅಂದ್ರೆ ಕ್ರಾಸಿಂಗ್ ಯಾವ್ಯಾವ ಮಾಡಿದ ಪೇರೆಂಟ್ಸ್ ಅಂತಂದ್ರೆ ಪ್ಯೂರ್ ಟಾಲ್ ವಿತ್ ಪ್ಯೂರ್ ಡಾರ್ಫ್, TWARF ಡಾರ್ಫ್. ನೆಕ್ಸ್ಟ್ ಜಿನೋಟೈಪ್, ಇದು ಪ್ಯೂರ್ ಟಾಲ್ ಅನ್ನೋದು ಯಾವ ತರ ಇಂಡಿಕೇಶನ್ ಮಾಡ್ತೀರಿ ಸರ್? ಕ್ಯಾಪಿಟಲ್ ಟಿ. ಪ್ಯೂರ್ ಡಾರ್ಫ್ ಅನ್ನೋದ್ರಿ ಸರ್ ಸ್ಮಾಲ್ ಟಿ. ಸೊ ದೆನ್ ಗ್ಯಾಮೆಟ್ಸ್. ಸೊ ಇದ್ರಾಗಿನ ಏನದಲ್ಲ, ಸೊ ಜಿನೋಟೈಪಿಕ್ ರೇಷಿಯೋಕ್ಕೆ ಇದಕ್ಕೆ ಜಿನೋಟೈಪಿಕ್ ಏನ್ ತೋರಿಸಿರಲ್ಲ. ಸೊ ಜಿನೋಟೈಪಿಕ್ ಜಸ್ಟ್ ಇಫ್ ಯು ಡೂ ದಿ ಸರ್ಕಲ್ ದೆನ್ ಇಟ್ ಬಿಕಮ್ಸ್ ದಿ ಗ್ಯಾಮೆಟ್. ಸೊ ಇಲ್ಲಿ ಎರಡು ಒಂದೇ ತರದ ಗ್ಯಾಮೆಟ್ ಇದ್ದಾವ ಅಂದ್ರೆ ಹೋಮೋಗ್ಯಾಮೆಟ್ಸ್ ದೇ ಹ್ಯಾವ್ ಪ್ರೊಡ್ಯೂಸ್ಡ್. ಈ ಹೋಮೋಗ್ಯಾಮೆಟ್ಸ್ ಒಳಗಡೆ ಯಾವ್ದಾದ್ರು ಒಂದು ತಗೊಳ್ರಿ. ಸೊ ಇದು ಕ್ರಾಸಿಂಗ್ ಮಾಡಿದ್ರೆ ಅಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಹೆಟ್ರೋಜೈಗಸ್ ಇನ್ ಕಂಡೀಷನ್. ಸೊ ಈ ಹೆಟ್ರೋಜೈಗಸ್ ದಾಗ ಎಲ್ಲಾನು ಏನ್ ಇರ್ತಾವ್ರಿ ಸರ್? ಆಲ್ ಟಾಲ್ ಬಟ್ ದೇ ಆರ್ ಹೆಟ್ರೋಜೈಗಸ್ ಇನ್ ಕಂಡೀಷನ್. ಇದಕ್ಕೇನ್ ರೌಂಡ್ ಹಾಕ್ಬೇಡ್ರಿ, ಇಲ್ಲಿ ರೌಂಡ್ ಹಾಕಿದ್ರೆ ಹಾಕ್ಬೇಡ್ರದು. ಸೊ ಜಸ್ಟ್ ಯು ಕ್ಯಾನ್ ರೈಟ್ ಇನ್ ದಿಸ್ ವೇ. ಓಕೆ. ಸೊ ನೆಕ್ಸ್ಟ್ ಸರ್ ಅಂದ್ರೆ ದೆನ್ ಹಿ ಇಸ್ ಗೋಯಿಂಗ್ ಟು ಡೂ ದಿ F1 selfing, means F1 self pollination. F1 ಸೊ selfing. ಸೊ F1 selfing ನ ಯಾವ್ದಾದ್ರಿ ಸರ್ ಅಂದ್ರೆ ಇದೇನದಲ್ಲ, ದಟ್ ಈಸ್ ದ ಟಾಲ್, F1 ಟಾಲ್. ಸೊ ದಟ್ ಈಸ್ F1 ಟಾಲ್ ಅಗೇನ್ ವಿತ್ F1 ಟಾಲ್, F1 ಟಾಲ್ ಅಗೇನ್ ವಿತ್ ದ F1 ಟಾಲ್. ಇದ್ರದ್ದು ಇದೇ ಫಿನೋಟೈಪಿಕ್ ಅನ್ಬಹುದು. ನೆಕ್ಸ್ಟ್ ಸರ್ ಜಿನೋಟೈಪ್. ಓಕೆ, ಜಿನೋಟೈಪ್ ಯಾವ ತರಪ್ಪ ಅಂತಂದ್ರೆ ಟಿ, ನೆಕ್ಸ್ಟ್ ಸೊ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇದ್ರದ್ದು ಗ್ಯಾಮೆಟ್ಸ್ ಇದೆ ಸರ್ ಅಂದ್ರೆ ಸೊ ಗ್ಯಾಮೆಟ್ಸ್. ಸೊ ಯು ಕ್ಯಾನ್ ರೈಟ್ ಇಟ್ಸ್ ಗ್ಯಾಮೆಟ್ಸ್. ಸೊ ಸರ್ಕಲ್ ಹಾಕ್ರಿ, ಇದಕ್ಕೊಂದು ಸರ್ಕಲ್, ಇಲ್ಲಿ ಸರ್ಕಲ್. ಸೊ ಇದ್ರದ್ದು F2 ಜನರೇಷನ್ ಕ ಸೊ ಯು ಹ್ಯಾವ್ ಟು ಯೂಸ್ ಪುನೆಟ್ ಸ್ಕ್ವೇರ್. ಓಕೆ. ಸೊ ಪುನೆಟ್ ಸ್ಕ್ವೇರ್ ಯು ಕ್ಯಾನ್ ಡ್ರಾ, ಚೆಕರ್ ಬೋರ್ಡ್ ಆರ್ ಎಲ್ಸ್ ಪುನೆಟ್ ಸ್ಕ್ವೇರ್ ಅಂತೀವಲ್ಲ. ಸೊ ಲೆಟ್ ಅಸ್ ಯು ಕ್ಯಾನ್ ಡ್ರಾ ದಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು ಆಗ್ತೈತಿ, ಯಾಕಂದ್ರೆ F2 ಜನರೇಷನ್ ಚೆಕರ್ ಬೋರ್ಡ್ ನ ಸೊ ಮೋಸ್ಟ್ ವೇಟೇಜ್ ಆಗ್ತದೆ ನೋಡ್ರಿ. ಇಲ್ಲಿ ತೆಗೆದು ತೋರಿಸಿರ್ತದೆ, ಜಸ್ಟ್ ಯು ಕ್ಯಾನ್ ಅಬ್ಸರ್ವ್. ಸೊ ಹಿಯರ್ ಯು ಕ್ಯಾನ್ ಇಂಡಿಕೇಟ್ ದಿ ಗ್ಯಾಮೆಟ್ಸ್. ಓಕೆ, ಗ್ಯಾಮೆಟ್ಸ್ ಯು ಕ್ಯಾನ್ ರೈಟ್ ಹಿಯರ್. ಸೊ ಗ್ಯಾಮೆಟ್ಸ್. ನೆಕ್ಸ್ಟ್ ಸರ್ ಈ ಕಡೆ ಸೊ ಕ್ಯಾಪಿಟಲ್ ಟಿ, ನೆಕ್ಸ್ಟ್ ಈ ಕಡೆ ಸ್ಮಾಲ್ ಟಿ, ಇಲ್ಲಿ ಕ್ಯಾಪಿಟಲ್ ಟಿ, ಇನ್ನೊಂದ್ರಿ ಸರ್ ಸ್ಮಾಲ್ ಟಿ. You can do the crossing. So capital T, sorry. So that is capital T. Next is the capital T, small t. Next is the capital T, small t. Next small t. ಇಲ್ಲಿ ಒಂದು ಕ್ಯಾಪಿಟಲ್ ಟಿ ಇದ್ರೂ ಅದಕ್ಕೆ ಏನಂತ ಹೇಳಿ ಬರೀರಿ? ಟಾಲ್. ಇಲ್ಲಿ ಒಂದು ಕ್ಯಾಪಿಟಲ್ ಟಿ, ಎಲ್ಲೆಲ್ಲಿ ಅಟ್ ಲೀಸ್ಟ್ ಒನ್ ಕ್ಯಾಪಿಟಲ್ ಟಿ ಬರ್ತದಲ್ಲ, ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಎ ಟಾಲ್. ಎಲ್ಲಿ ಎರಡು ಸ್ಮಾಲ್ ಟಿ ಬರ್ತದಲ್ಲ, ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಡಾರ್ಫ್, DWRAF ಡಾರ್ಫ್. ಇದು ಟಾಲ್. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫಿನೋಟೈಪಿಕ್ ರೇಷಿಯೋ ನೋಡಿದ್ರಿ ಅಂದ್ರೆ ನೋಡೋಣ ಹೇಳೋದು ಟಾಲ್ ಅಂದ್ರೆ ಫಿನೋಟೈಪಿಕ್ ರೇಷಿಯೋ. ಸೊ ರೇಷಿಯೋ ಎಷ್ಟು ಸರ್? ಫಿನೋಟೈಪಿಕ್ ರೇಷಿಯೋ ಅಂತಂದ್ರೆ ದಟ್ ಈಸ್ ಈಕ್ವಲ್ಸ್ ಟು, ಸೊ ಇಂಥವೇ CT ಕೇಳ್ತಾ ನೋಡ್ರಿ, 1:4 ಅಂದ್ರೆ ಸಾರಿ 3:1 ಅಂದ್ರೆ ಟೋಟಲ್ 4 ಇದ್ದಾವ. ಔಟ್ ಆಫ್ ದೋಸ್ 4, ಸೊ 1, 2, 3 ಆರ್ ದಿ ಟಾಲ್ ಅಂಡ್ 1 is the ಡಾರ್ಫ್. 3 ಆರ್ ದಿ ಟಾಲ್, 1 is the ಡಾರ್ಫ್. ಓಕೆ. ನೆಕ್ಸ್ಟ್ ಸರ್ ಅಂದ್ರೆ ಜಿನೋಟೈಪಿಕ್ ರೇಷಿಯೋ, ವೆರಿ ಇಂಪಾರ್ಟೆಂಟ್. ಜಿನೋಟೈಪಿಕ್ ರೇಷಿಯೋ ಜೀನ್ಸ್ ನ ಚೆಕ್ ಮಾಡಿದ್ರೆ ಇದು ಇನ್ನೊಂದ್ಸಲ ಬರ್ದಿರ್ತ ನೋಡ್ರಿ, ಕ್ಯಾಪಿಟಲ್ ಟಿ. ಇದು ಒಂದೇ ಐತ್ರಿ. ಸೊ ಕ್ಯಾಪಿಟಲ್ ಟಿ ಇಟ್ ಇಸ್ ದೇರ್ ಓನ್ಲಿ ಒನ್. ಸರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಸೊ 2 ಆರ್ ದೇರ್. ನೆಕ್ಸ್ಟ್ ಸರ್ ಅಂದ್ರೆ ಸ್ಮಾಲ್ ಟಿ ಓನ್ಲಿ 1 ಇಟ್ ಇಸ್ ದೇರ್. ಸೊ ಜಿನೋಟೈಪಿಕ್ ರೇಷಿಯೋ ಇಟ್ ಈಸ್ 1:2:1. ಓಕೆ, 1:1 ಅಂತೇಳಿ. ಸೊ ದಟ್ ಈಸ್ ದ ಕ್ಲಿಯರ್ ಅಬೌಟ್ ದಿ ಮೊನೋಹೈಬ್ರಿಡ್ ಕ್ರಾಸ್. ಇದನ್ನ ಇನ್ನೊಂದ್ಸಲ ನೋಡ್ಕೊಳ್ರಿ, ಮತ್ತೊಮ್ಮೆ ಹೇಳ್ಕೊಂಡ್ ಕುಂದ್ರೋದಕ್ಕಿಂತ ಇನ್ನೊಂದ್ಸಲ ನೀವು ವಿಡಿಯೋನ ವಾಚ್ ಮಾಡ್ಕೊಳ್ರಿ, ಸೊ ದಟ್ ಯು ವಿಲ್ ಗೆಟ್ ಇಟ್ ವೆರಿ ಕ್ಲಿಯರ್ಲಿ. ಸೊ ಜಸ್ಟ್ ಸಿಂಪಲ್ ಏನಪ್ಪಾ ಅಂದ್ರೆ ಟಾಲ್ ಪಿ ಪ್ಲಾಂಟ್ ತಗೊಂಡು ಡಾರ್ಕ್ ಪಿ ಪ್ಲಾಂಟ್ ಜೊತೆಗೆ ಮಿಕ್ಸ್ ಮಾಡ್ದ, ಅವಾಗ F1 ಜನರೇಷನ್ ದಾಗ ಸೊ ಟಾಲ್ ಪಿ ಪ್ಲಾಂಟ್ ಬಂದು ಬಟ್ ಹೋಮೋಜೈಗಸ್ ಬಂದಿಲ್ಲ, ಹೆಟ್ರೋಜೈಗಸ್ ಬಂದಿದ್ದಾವ. ಅದನ್ನ ಹೊಳ್ಳಿ ಸೆಲ್ಫಿಂಗ್ ಮಾಡ್ದ. ದೆನ್ ಹಿ ಒಬ್ಟೈನ್ಡ್ 3:1 ಫಿನೋಟೈಪಿಕ್ ರೇಷಿಯೋ, ದಟ್ ಈಸ್ ದ ಟಾಲ್ ಮತ್ತೆ ಡಾರ್ಫ್ ಅಂತೇಳಿ. ಬಟ್ ಜಿನೋಟೈಪಿಕ್ ರೇಷಿಯೋ ಹೋದ್ರ 1:2:1 ಅಂತೇಳಿ ಈ ತರ. ಸೊ ಏನಪ್ಪಾ ಅಂದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಕಂಪ್ಲೀಟ್ ಡೀಟೇಲ್ಸ್. ಇದ್ರ ಮೇಲೆ ಇದು ಬೀಳಿಲ್ಲ ಅಂದ್ರೆ ನೆಕ್ಸ್ಟ್ 2ನೇ ಕ್ವಶನ್ ಅಪಿಯರ್ ಆಗ್ತೈತಿ. ಲೆಟ್ ಅಸ್ ಗೋ ಹೆಡ್ ದಟ್ ಈಸ್ ವಾಟ್ ಡೈಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಏನ್ ರಿಸಲ್ಟ್ ಅಂದ್ರೆ ದಟ್ ಈಸ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ದೇ ಆರ್ ಗೋಯಿಂಗ್ ಟು ಟೇಕ್ ಇನ್ ಟು ದ ಕನ್ಸಿಡರೇಷನ್ ವೈಲ್ ಕ್ರಾಸಿಂಗ್. ಅಲ್ಲೇನಪ್ಪ ಓನ್ಲಿ ಹೈಟ್
ಓಕೆ ಹೈಟ್ ಒಳಗಡೆ ಸೊ ಡಾರ್ಕ್ ಮತ್ತೆ ಯಾವುದು ಟಾಲ್ ಅಂತೇಳಿ ಮಿಕ್ಸ್ ಮಾಡಿದ. ಇಲ್ಲಿ ಏನ್ರಿ ಸರ್ ಟೂ ಪ್ಯಾರಾಮೀಟರ್ಸ್ he is going to consider. One is the color, another one is the shape. Okay, let us get into this discussion. Explain ಯಾವ್ದಂತ ಹೇಳಿ ಕೇಳಿದ ಅನ್ಸುತ್ತ. Mendel is the experiment inheritance of two genes, that is dihybrid cross in a pea plant with suitable example ಅಂತ ಹೇಳಿ ಅವನೇ ಕೊಟ್ಟಿದ್ದಾನೆ. ಕೊಟ್ರು ಸರಿ ಬಿಟ್ರು ಸರಿ, ಯಾವ್ದು ಎಕ್ಸಾಂಪಲ್ ತಗೋಬೇಕಂದ್ರ shape of these seeds, next certain color of the seeds, that you have to take into consideration. So consent to the examples. Okay, let's get into this. So Mendel, what he has crossed homozygous pea plant producing ಎಂತವ್ರಿ ಸರ್ round and yellow. So be careful. So round and yellow and round ಅಂತಾರೆ ಬರೀ, round and yellow ಅಂತಾರೆ ಬರೀ, ಬಟ್ ರೌಂಡ್ ಜೊತೆಗೆ yellow ಕಲರ್. ಓಕೆ, ಸೊ yellow seeds with homozygous ಅಂದ್ರೆ ಒಂದೇ ತರದಂತ, with homozygous pea plant producing ಇದು ಎಂತದ ಸರ್ wrinkled and green seeds. ರೌಂಡ್ ಅಂಡ್ yellow ಕಲರ್ ತೆಗೆದಿರ್ತ ನೋಡ್ರಿ, ರೌಂಡ್ ಮತ್ತೆ yellow. So here you can see round and yellow. So this is the round and yellow. ಸರಿ ಸರ್, wrinkled and green ಅಂತ ಹೇಳಿ ಹೇಳನಲ್ರಿ ಅಂತಂದ್ರ, so green color here you can see, wrinkled ಅಂದ್ರೆ ಈ ತರ shape. Okay, ಮುದುಡಿ ಅಂದಿದ್ದು. Okay, that is the wrinkled and so green. So he has made the crossing. Next F1 generation ಏನ್ ಬಂತ್ರಿ ಸರ್ ಅಂತಂದ್ರ, in F1 generation so pea plants ಯಾವ ತರ ಬಂದವ್ರಿ ಸರ್ ಅಂತಂದ್ರ, in F1 generation all pea plants they are heterozygous, round and yellow seeds. ಎಲ್ಲಾನು ಎಂತ ಬಂದಂತ F1 generation ದಾಗ ಎಲ್ಲ ರೌಂಡ್ ಮತ್ತೆ yellow ಕಲರ್ದು ಬಂದವಂತ. ಸರಿ ಸರ್, ನೆಕ್ಸ್ಟ್ F1 he is going to so what allowed to self pollinating, he made so F1 self pollinating. In F2 generation ಎಲ್ಲಾ ಕಲರ್ದು ಬರ್ತಾವ, ಬಟ್ ಬಹಳ ಕೇರ್ಫುಲ್ ಆಗಿ ಫಿನೋಟೈಪಿಕ್ ರೇಷಿಯೋ ಜಿನೋಟೈಪಿಕ್ ರೇಷಿಯೋ, ಯಾಕಂದ್ರೆ ನಾಳೆ ನೀಟಕ್ಕೆ ಸಿಇಟಿಗಿನು ಇದ್ರ ಮ್ಯಾಲ ಒಂದು ಕ್ವಶನ್ ಎಕ್ಸ್ಪೆಕ್ಟೇಷನ್ ಇದೆ ನೋಡ್ರಿ. ಯಾವ್ದ್ರಿ ಸರ್ ಫಿನೋಟೈಪಿಕ್ ರೇಷಿಯೋ ಮತ್ತೆ ಜಿನೋಟೈಪಿಕ್ ರೇಷಿಯೋ, ಅದ್ರ ಜೊತೆಗೆ MCQs ಏನ್ ನಾಳೆ ಬಯಾಲಜಿ ಇರ್ತವಲ್ಲ, ಇಲ್ಲ ನೋಡ್ರಿ ನಾವು ಕೆಮಿಸ್ಟ್ರಿದು MCQs ನ ಡಿಸ್ಕಷನ್ ಮಾಡಿದಲ್ಲ. ಕ್ಲಾಸ್ ನೋಟ್ಸ್ ದಾಗ ಏನು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತೇಳಿ ವಿತ್ ಟೇಬಲ್ ಕೊಟ್ಟಿದ್ದೆವು, ಅದ್ರೊಳಗೆ ಕ್ಯಾಂಪರಿನ ಯಾವ್ದ್ರಿ ಸರ್ ನೈಟ್ರೋಜನ್ ಗ್ಯಾಸ್ ಅಂತೇಳಿ ಎಕ್ಸಾಂಪಲ್ ಕೇಳಿದ್ದ. ಸೊ ಅದಕ್ಕ MCQs ಯಾರ್ ಬೇಕಾದಷ್ಟು ಲಕ್ಷಾಂತರ ಗಟ್ಲೆ ಬಿಡಿಸಲಕ್ಕ ಅವೇ ಬೀಳಂಗಿಲ್ಲ. ಅವು ಹೆಂಗಂದ್ರೆ ಎಲ್ಲಿದೋ ಒಂದು ಸಂದೇಂದ ಕೇಳ್ದಂಗೆ ಕೇಳಿಬಿಟ್ಟಿರ್ತಾನ. ವೆರಿ ಮೈನ್ಯೂಟ್, ವೆರಿ ಸಿಂಪಲ್ ಇರ್ಬೋದು, ಒಂದೊಂದು ವೆರಿ ಟಫ್ನೇ ಇರ್ಬೋದು. ಸೊ ಅದಕ್ಕೆ ನೀವು ಏನಪ್ಪಾ ಅಂದ್ರೆ ಫಸ್ಟ್ ತರವಾಗಿ ನಾಲೆಜ್ ನ ಇದ್ರದ್ದು ಬೇಸಿಕ್ ಥಿಯರಿ ನಾಲೆಜ್ ನ ಕಲ್ತ್ಕೊಳ್ರಿ. ಇದು ರೇಷಿಯೋ ಕೇಳ್ಬಿಟ್ಟು ನಾ ತಿಳ್ಕೊರಿ, ಫಿನೋಟೈಪಿಕ್ ರೇಷಿಯೋ, ನೆಕ್ಸ್ಟ್ ಜಿನೋಟೈಪಿಕ್ ರೇಷಿಯೋ ಲಾಸ್ಟ್ ಕೊಟ್ಟಿದ್ದೀವಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಾಳೆ ಸಿಟಿ ಕ್ಲಾಸಸ್ ಹೇಳೋ ಮುಂದಾದ್ರು ಇದೆಲ್ಲ ಥಿಯರಿ ಯಾರು ಹೇಳ್ಕೊತ ಕುಂದ್ರದ್ ಆಗಂಗಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೆ ಸಿಂಗಲ್ ಕಾಂಟ್ರಾಸ್ಟಿಂಗ್ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಆಗಿದ್ರೆ ಅದು ಮೋನೋಹೈಬ್ರಿಡ್ ಕ್ರಾಸ್. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಮೇಲೆ ಆಗಿದ್ರೆ ಅದು ಡೈಹೈಬ್ರಿಡ್ ಕ್ರಾಸ್. ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ, ಇದ್ರದ್ದು ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ, ಇಷ್ಟು ಇನ್ ಡೀಟೇಲ್ ಆಗಿ ನೀವು ಇಷ್ಟು ಸ್ಟಡಿ ಮಾಡಿದ್ರೆ ಬ್ರೀಫ್ ಸಿನಾಪ್ಸಿಸ್ MCQs, ಬ್ರೀಫ್ ಸಿನಾಪ್ಸಿಸ್ MCQs ಹೌ ಟು ಪ್ರಾಕ್ಟೀಸ್, ಅವಾಗಷ್ಟೇ ಸಿಟಿ ಕ್ಲಾಸಸ್ ಯೂಸ್ ಆಗ್ತೈತಿ. ಬಿಟ್ಟಿಗೆ ಬರೀ MCQs ಲಕ್ಷಗಟ್ಲೆ ಅಲ್ಲ, 10 ಲಕ್ಷ ಬಿಡಿಸ್ರಿ ಯೂಸ್ ಇಲ್ಲ. ಓಕೆ, ವಿತೌಟ್ ಥಿಯರಿ ಕಾನ್ಸೆಪ್ಟ್. ಸೊ ಅದಕ್ಕೆ ನಮಗ ಹೋಲ್ ಡೇ ಮಾರ್ನಿಂಗ್ ಯಾವುದು 9 o'clock to 5 o'clock ಪ್ಲಾನ್ ಈ ವರ್ಷ ಒಂದೇ ಸಲ ಆಗಂಗಿಲ್ಲ. ಯಾಕಂದ್ರೆ ಬಿಕಾಸ್ ವಿ ಆರ್ ಶೆಡ್ಯೂಲ್ಡ್ ವಿತ್ ಅದರ್ ವರ್ಕ್. ಸೊ ಮಾರ್ನಿಂಗ್ 6 to 9 o'clock ಏನದಲ್ಲ ಪಾಸಿಬಿಲಿಟಿ ಇತ್ತಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿರ್ತದ ಸಿಟಿ ಕ್ಲಾಸಸ್. ಅದು ಯಾವ ತರ ಕ್ಲಾಸಸ್ ಕಂಡಕ್ಟ್ ಮಾಡ್ತೈತಿ ಅನ್ನೋದು ಮಾರ್ನಿಂಗ್ ಆಗ್ತಿದ್ರ, ಅದನ್ನು ಆಗ್ಲಿಲ್ಲ ಅಂದ್ರೆ ಈ ವರ್ಷ ಯಾವುದೇ ರೀತಿ ಸಿಇಟಿ ಮತ್ತೆ ನೀಟ್ದು ಕ್ರಾಶ್ ಕೋರ್ಸ್ ಕಡೆಗೆ ಯಾವುದು ವರ್ಕ್ ಅದು ಏನು ಕೋರ್ಸಸ್ ನ ಕಂಡಕ್ಟ್ ಮಾಡೋದು ಆಗಂಗಿಲ್ಲ. ಯಾಕಂದ್ರೆ ವಿ ಆರ್ ಹ್ಯಾವಿಂಗ್ ಅದರ್ ವರ್ಕ್. ಓಕೆ, ಓನ್ಲಿ ದಿಸ್ ಇಯರ್, ನೆಕ್ಸ್ಟ್ ಇಯರ್ ಆಸ್ ಯೂಶುವಲ್ ಆಗ್ತಾ ಇರ್ತೈತಿ ಲಾಂಗ್ ಟರ್ಮ್ ಅದು ಎಲ್ಲಾನು. ಸೊ ಅದಕ್ಕೆ ನೋಡೋಣ ಅಂತ, ಪಾಸಿಬಲ್ ಆದ್ರೆ ಒಂದು 3 hours ಪಾಸಿಬಲ್ ಆದ್ರೆ ಮಾಡಿಕೊಡ್ತೈತಿ, ಇರ್ಲಿಲ್ಲ ಅಂದ್ರೆ ಇಲ್ಲ. ಓಕೆ, ಅದು ಯಾವಾಗ ಕನ್ಫರ್ಮ್ ಮಾಡ್ತೀರಿ ಸರ್ ಅಂತಂದ್ರೆ ನಾಳೆ 18 ಒಳಗಡೆ ಒಟ್ಟ ನಿಮಗೆ ವಿಡಿಯೋದಾಗ ಹೇಳಿರ್ತದೆ. ಇನ್ ಕೇಸ್ ಮಾಡ್ತಿದ್ರ ಓನ್ಲಿ ನಮಗ್ ಪಾಸಿಬಲ್ ಇರೋದು ಮಾರ್ನಿಂಗ್ 6 o'clock to 9 o'clock ತನಕ. ಅಷ್ಟು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಬೇಕಂದ್ರೆ ಕಮ್ಯುನಿಕೇಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹೋಲ್ ಡೇ ಎಲ್ಲಿ ಮಾಡ್ತಾರಲ್ಲ ಅಲ್ಲಿ ಹೋಗ್ಬಹುದು. ನೋ ಇಶ್ಯೂಸ್. ಓಕೆ, ಲೆಟ್ ಅಸ್ ಸಿ ಹಿಯರ್ ಕನ್ಸೆಂಟ್ ಇದೆ ಯಾವ್ದ್ರಿ ಸರ್ ಅಂತಂದ್ರೆ ಇದ್ರಾಗ. ಸೊ F1 ನ ಸೆಲ್ಫ್ ಪಾಲಿನೇಷನ್, ಸೊ ಹೌ ಹಿ ಹ್ಯಾಸ್ ಮೇಡ್. ಸೊ F1 ಹೈಬ್ರಿಡ್ ಪ್ಲಾಂಟ್ಸ್ ದೇ ಆರ್ ಅಲೌಡ್ ಟು ಸೆಲ್ಫ್ ಪಾಲಿನೇಟಿಂಗ್. ಸೊ F2 ಜನರೇಷನ್ ಒಳಗಡೆ ಯಾವ ತರ ಬಂದವ್ರಿ ಸರ್ ಅಂತಂದ್ರೆ ರೌಂಡ್ ಎಲ್ಲೋ, ರೌಂಡ್ ಗ್ರೀನ್, ರಿಂಕಲ್ಡ್ ಎಲ್ಲೋ, ರಿಂಕಲ್ಡ್ ಗ್ರೀನ್ seeds. So plants were so produced in the ratio of ಇದು ಹೇಳಿತಲ್ಲ, ಸೊ 9:3:1. ಸೊ ಇದಕ್ ಬಹಳ ಈಸಿ ನೋಡ್ರಿ. ಸೊ 1 ಅಂತೂ ಬರೀರಿ, ನೆಕ್ಸ್ಟ್ ಸರ್ತ 9 ಅನ್ನೋದು 3 into 3 ಅಂತ. ಓಕೆ, 9
ಸೊ ಹೆಂಗಂತ 3 3 1. ಓಕೆ 9 3 3 1. ಸೊ ದಟ್ ಈಸ್ ದಿ ಸೊ ಫಿನೋಟೈಪಿಕ್ ರೇಷಿಯೋ. ಇದ್ರದ್ದೇ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ತಗೋರಿ. ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಮೋಸ್ಟ್ ವೇಟೇಜ್ ಇದೆ. ಅದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತೈತ್ರಿ ಸರ್? 3 ಮಾರ್ಕ್ಸ್ ದಷ್ಟು. ಆ ಕಡೆ ಏನ್ ತೇರಿ ಬರ್ದಿರಲ್ಲ, ಜಸ್ಟ್ 2 ಮಾರ್ಕ್ಸ್ ದಷ್ಟು ಇರ್ತದ. ಸೊ ಪೇರೆಂಟ್ಸ್ ಆರ್ ಏನ್ರಿ, ಫಿನೋಟೈಪರ್ ಏನ್ರಿ, ಎರಡು ಒಂದೇ. ಪೇರೆಂಟ್ಸ್ ಆರ್ ಎಲ್ಸ್ ಫಿನೋಟೈಪ. ಸೊ ಇಲ್ಲಿ ಹೋಮೋಜೈಗಸ್ ರೌಂಡ್ ಯೆಲ್ಲೋ ಸೀಡ್ಸ್ ಹಿ ಹ್ಯಾಸ್ ಟೇಕನ್. ನೆಕ್ಸ್ಟ್ ಸರ್ತ ಹೋಮೋಜೈಗಸ್ ರಿಂಕಲ್ಡ್ ಗ್ರೀನ್ ಸೀಡ್ಸ್ ಏನಪ್ಪಾ ಅಂದ್ರೆ ಪಿ ಪ್ಲಾಂಟ್ ಹಿ ಹ್ಯಾಸ್ ಟೇಕನ್ ಅಂಡ್ ಮೇಡ್ ದಿ ಕ್ರಾಸಿಂಗ್. ನೆಕ್ಸ್ಟ್ ಅವ್ರದ್ದು ಸೊ ಜಿನೋಟೈಪ್ಸ್ ಇರುತ್ತಂದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕನ್ಸರ್ನ್ ಟು ದಿ ವಾಟ್ ರೌಂಡ್ ಅಂಡ್ ಯೆಲ್ಲೋ. ಇಲ್ಲಿ ಬಂದ್ರೆ ಸರ್ತ ರಿಂಕಲ್ಕ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ. ದಿಸ್ ಇಸ್ ಕನ್ಸರ್ನ್ ಟು ದಿ ವಾಟ್ ರಿಂಕಲ್ಡ್ ಗ್ರೀನ್. ಸರಿ ಸರ್, ಹಾಗಾದ್ರೆ ಇದ್ರದ್ದು ಗ್ಯಾಮೆಟ್ಸ್ ರೀ ಅಂತಂದ್ರೆ ಹೋಮೋಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಾವ ಅದ್ರಾಗ. ಸೊ ಈ ತರ ಒಂದೇ ತಗೊಂಡ್ರೆ ನಡೀತದ, ಉಳಿದಿದ್ದೆಲ್ಲಾನು ಸೊ ಯಾವ್ದಪ್ಪ ಅಂತಂದ್ರೆ ದೇ ಆರ್ 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 ವೈ ವೈ ಅಂತೇಳಿ ಹಂಗ್ ಬರೋದು ನಡೀತದ. ಸೊ ದಟ್ ಈಸ್ ಆರ್ ವೈ ಹಿಯರ್. ಇಲ್ಲಿ ಏನ್ರಿ ಸರ್ತ ಆರ್ ವೈ. ಓಕೆ ಸ್ಮಾಲ್ ವೈ ಇಟ್ ಈಸ್ ದಿಸ್ ಇಸ್ ದ ಕ್ಯಾಪಿಟಲ್ ವೈ. Then he obtained so what F1 generation, that is the heterozygous in condition but round and yellow heterozygous plant he has obtained, that is capital R capital Y small y. Okay, F1 generation. Then F1 generation he made what self pollinating. So heterozygous round yellow and again heterozygous round yellow he has self pollinated. ಮತ್ತೆ ಇಲ್ಲಿ ಏನ್ F1 ಜನರೇಷನ್ ಬರ್ದಿರಲ್ಲ ಅವೇ ಏನಾಗಿರ್ತಾವ ಸರ್ ಅಂತಂದ್ರೆ ಹಿಯರ್ ಫಿನೋಟೈಪ್. ಓಕೆ, ಇಲ್ಲಿ ಫಿನೋಟೈಪ್ ಅಂತ ಹೇಳಿ ಬರೀತಿದ್ರ ಅಂದ್ರೆ ದಟ್ ಇಸ್ F1 ಜನರೇಷನ್ ಏನ್ ಮಾಡಿರಲ್ಲ ಅದೇ ಫಿನೋಟೈಪ್. ಹಾಗಾದ್ರೆ ಅವ್ರ ಜಿನೋಟೈಪ್ ಇರತ್ತಂದ್ರೆ ಸೊ ಹಿಯರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ದಟ್ ಇಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಇವ್ರದ್ದು ಗ್ಯಾಮೆಟ್ಸ್ ನ ಪ್ರೊಡ್ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ನೋಡ್ರಿ. ಸೊ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಒಂದ್ ಗ್ಯಾಮೆಟ್ ಆದ್ರ ಅದೇ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇನ್ನೊಂದು ಗ್ಯಾಮೆಟ್ ಆಗಿರ್ತದ. ನೆಕ್ಸ್ಟ್ ಸರ್ತ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಓಕೆ, ಕ್ಯಾಪಿಟಲ್ ವೈ ಇಟ್ ಇಸ್ ದಟ್ ಈಸ್ ದ ಅನದರ್ ಗ್ಯಾಮೆಟ್. ಸ್ಮಾಲ್ ಆರ್ ಸ್ಮಾಲ್ ವೈ ಇನ್ನೊಂದು ಸೊ ಗ್ಯಾಮೆಟ್ ಅಂತೇಳಿ. ಸೊ ಟೋಟಲ್ 4 ಗ್ಯಾಮೆಟ್ಸ್. ಈ ಕಡೆನೂ 4 ಗ್ಯಾಮೆಟ್ಸ್ ಸೇಮ್ ಟು ಸೇಮ್ ಯು ಕ್ಯಾನ್ ರಿಪೀಟ್. ಬಟ್ ಇದ್ರದ್ದು ಚಾರ್ಟ್ ಬರೆಯೋದನ್ನ ಏನು ಪುನೆಟ್ ಸ್ಕ್ವೇರ್ ದಟ್ ಈಸ್ ಚೆಕ್ಕರ್ ಬೋರ್ಡ್ ಬರೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಅದನ್ನೇ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಅದನ್ನ ಕರೆಕ್ಟ್ ಆಗಿ ಹೇಳಿರ್ತೀನಿ, ನೋಡ್ಕೊಳ್ರಿ. ಸೊ ಗ್ಯಾಮೆಟ್ಸ್ F2 ಜನರೇಷನ್. ಸೊ ಇಲ್ಲಿ ಒಂದ್ ಗ್ಯಾಮೆಟ್ ಬರೀರಿ, ಇಲ್ಲೊಂದ್ ಗ್ಯಾಮೆಟ್, ಅಲ್ಲಿ ಏನ್ 4 ಅವಲ್ಲ, ಈ ಕಡೆ 4 ಕರೆಕ್ಟ್ ಆಗಿ ಬರೀರಿ. ಸೊ ಬರದ ಬಳಕ ಕರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಆಗ್ಬೇಕು ನೋಡ್ರಿ. ಇದು ಇಂಟು ಇದು ಆರ್ ಆರ್ ವೈ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಸೊ ದಟ್ ಈಸ್ ಇದು ಕ್ಯಾಪಿಟಲ್ ಒಂದ್ ಆರ್ ಇತ್ತಂದ್ರೆ ರೌಂಡ್ ಅಂತೇಳಿ ಬರೀರಿ. ಎಲ್ಲೇ ಬರ್ಲಿ ಕ್ಯಾಪಿಟಲ್ ಆರ್ ಅಂತೇಳಿ ಒಂದ್ ಬಂತು, ಅಟ್ಲೀಸ್ಟ್ ಒಂದ್ ಬಂತಂದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಎ ವಾಟ್ ರೌಂಡ್. ಯು ಹ್ಯಾವ್ ಟು ರೈಟ್ ಆಸ್ ಎ ರೌಂಡ್. ಒಂದು ಕ್ಯಾಪಿಟಲ್ ವೈ ಇತ್ತಂದ್ರೆ ವಾಟ್ ಯು ಹ್ಯಾವ್ ಟು ಮೆನ್ಷನ್. ಸೊ ಎಲ್ಲಾನು ಇದ್ರೆ ನಡೀತದೆ, ಅಟ್ಲೀಸ್ಟ್ ಒಂದ್ ಇತ್ತಂದ್ರೆ ಎಲ್ಲೋ ಅಂತ ಹೇಳಿ ಬರೀರಿ, ರೌಂಡ್ ಎಲ್ಲೋ. ಓಕೆ, ಅದ್ರ ಕೆಳಗಡೆನೆ ಬರ್ಕೋತ ಹೋದ್ರೆ ಬಹಳ ಬೆಸ್ಟ್. ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ ಆರ್, ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ರೌಂಡ್ ಎಲ್ಲೋ. ಸೊ ಒಂದೇ ಒಂದು ಕ್ಯಾಪಿಟಲ್ ಆರ್ ಒಂದೇ ಒಂದು ಕ್ಯಾಪಿಟಲ್ ವೈ ಇತ್ತಂದ್ರೆ ರೌಂಡ್ ಅಂಡ್ ಎಲ್ಲೋ. ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ ಆರ್, ನೆಕ್ಸ್ಟ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸೊ ಕ್ಯಾಪಿಟಲ್ ವೈ ಎಲ್ಲೋ, ಬಟ್ ಒಂದು ಕ್ಯಾಪಿಟಲ್ ಆರ್ ಇದ್ದ ಸಂಬಂಧ ರೌಂಡ್ ಅಂಡ್ ಎಲ್ಲೋ. ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಅಗೇನ್ ರೌಂಡ್ ಅಂಡ್ ಎಲ್ಲೋ. ಸೊ ಹಿಂಗ ಎಲ್ಲದರದ್ದು ಕರೆಕ್ಟ್ ಆಗಿ ಬರ್ಕೋತ ಹೋಗ್ರಿ. ಸೊ ಫಾಸ್ಟ್ ಆಗಿ ನೋಡ್ಕೊಂಡ್ ಬಿಡ್ರಿ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ರೌಂಡ್ ಅಂಡ್ ಎಲ್ಲೋ. ಕ್ಯಾಪಿಟಲ್ ಆರ್ ನೆಕ್ಸ್ಟ್ ಸರ್ತ ಸ್ಮಾಲ್ ವೈ ರೌಂಡ್ ಅಂಡ್. ಇಲ್ಲಿ ಯಾಕೆ ಗ್ರೀನ್ ಬರದ್ರಿ ಸರ್ತ? ಬೋತ್ ಆರ್ ದಿ ಸ್ಮಾಲ್ ವೈ. ಸೊ ಗ್ರೀನ್ ಎರಡು ಸ್ಮಾಲ್ ವೈ ಇದ್ದು ಅಂದ್ರೆ ಗ್ರೀನ್. ಸೊ ಗ್ರೀನ್ ಕಲರ್. ಓಕೆ, ಗ್ರೀನ್. ನೆಕ್ಸ್ಟ್ ಸರ್ತ ಎರಡು ಸ್ಮಾಲ್ ಆರ್ ಇದ್ದು ಅಂದ್ರೆ ದಟ್ ಇಸ್ ವಾಟ್ ರಿಂಕಲ್ಡ್. ಸೊ ದಟ್ ಇಸ್ ವಾಟ್ ರಿಂಕಲ್ಡ್. ಸೊ ಒಂದ್ ಕ್ಯಾಪಿಟಲ್ ಆರ್ ಇತ್ತಂದ್ರೆ ರೌಂಡ್ ಅಂತ ಹೇಳಿ ಕರೀರಿ, ಒಂದು ಕ್ಯಾಪಿಟಲ್ ವೈ ಇತ್ತಂದ್ರೆ ಎಲ್ಲೋ ಕರೀರಿ. ಸೊ ಎರಡು ಸ್ಮಾಲ್ ವೈ ಇದ್ದು ಅಂದ್ರೆ ದೆನ್ ಯು ಹ್ಯಾವ್ ಟು ಕಾಲ್ ದಟ್ ಆಸ್ ಎ ವಾಟ್ ಗ್ರೀನ್. ಸ್ಮಾಲ್ ವೈ ಇದ್ದಾಗ ಗ್ರೀನ್, ಸ್ಮಾಲ್ ಆರ್ ಎರಡು ಇದ್ದು ಅಂದ್ರೆ ರಿಂಕಲ್ಡ್. ಸೊ ಸಿ ಹಿಯರ್. ಸೊ ಇಲ್ಲಿ ಯಾವ್ದಕ್ಕ ಗ್ರೀನ್ ಬಂತು ಅಂದ್ರೆ ಕ್ಯಾಪಿಟಲ್ ಸ್ಮಾಲ್ ವೈ ಇದ್ ಸಂಬಂಧ ರೌಂಡ್ ಯಾವ್ದಕ್ಕೆ ರಿಸರ್ತ ಕ್ಯಾಪಿಟಲ್ ಆರ್ ಇದ್ದಕ್ಕ. ಮತ್ತೆ ಇಲ್ಲೊಂದು ಕ್ಯಾಪಿಟಲ್ ಆರ್ ಅದ ಇಲ್ಲಿ ನೋಡ್ರಿ. ಸೊ ದಿಸ್ ಆರ್ ಇಂಟು ದಿಸ್ ಆರ್, ದಿಸ್ ಸ್ಮಾಲ್ ವೈ ಇಂಟು ಕ್ಯಾಪಿಟಲ್ ವೈ. ಸೊ ರೌಂಡ್ ಅಂಡ್ ಎಲ್ಲೋ. ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ದಟ್ ಈಸ್ ದ ರೌಂಡ್ ಅಂಡ್ ಗ್ರೀನ್. ಸೊ ನೆಕ್ಸ್ಟ್ ಅದೇ ತರನೇ ಮುಂದೆ ಹೋದ್ರಿ ಅಂತಂದ್ರೆ ಸೊ ದಿಸ್ ಇಸ್ ದ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ. ಸೊ ರೌಂಡ್ ಅಂಡ್ ಎಲ್ಲೋ. ನೆಕ್ಸ್ಟ್ ಸರ್ತ ಸ್ಮಾಲ್ ಆರ್. ಸೊ ಕ್ಯಾಪಿಟಲ್ ಆರ್
capital Y, small y, round and yellow. Next sartandra smaller, smaller. So see here, be careful. Smaller, smaller. Next sarta capital Y, that is going to be the what? So capital Y, ಇಲ್ಲಿ capital Y ಆಗ್ಬೇಕು ನೋಡ್ರಿ, small y ಅನ್ನಂಗ್ ಬರ್ದಾರ. capital Y, small y, that is a wrinkled ಮತ್ತೆ yellow. So ಇಲ್ಲಿ ನೋಡ್ರಿ ಅಗ್ದಿ ಕರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಗೊತ್ತಿರಲಿ. So this is going to be the what? So that is ಎರಡು ಕ್ಯಾಪಿಟಲ್ Y ನ ಹಾಕ್ತಾ ಉಂಟ್ರಿ, ಎರಡು ಕ್ಯಾಪಿಟಲ್ Y. ಸೊ ಸ್ಮಾಲರ್ ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ Y. ಓಕೆ, ಸೊ ನೆಕ್ಸ್ಟ್ ಸರ್ತ ಅಂದ್ರೆ ದಟ್ ಇಸ್ ಸ್ಮಾಲರ್. ಓಕೆ, ಒಂದು ಕ್ಯಾಪಿಟಲ್ Y, ಇನ್ನೊಂದ್ರ ಸರ್ತ ಸ್ಮಾಲ್ y. ಸೊ ದಟ್ ಈಸ್ ಅಗೇನ್, ಸೊ ಇಲ್ಲಿ ಎರಡು ಕ್ಯಾಪಿಟಲ್ ಇದ್ದದಕ್ಕೆ ಎಲ್ಲೋ ಅಂತ ಹೇಳಿ ಬರ್ತೀರಿ, ಇಲ್ಲಿ ಒಂದೇ ಕ್ಯಾಪಿಟಲ್ ಇದ್ದದಕ್ಕೂ ಎಲ್ಲೋ ಆಗ್ತದ. ಬಟ್ ಇಲ್ಲಿ ಎರಡು ಸ್ಮಾಲರ್ ಇದ್ದದಕ್ಕೆ ಏನಾಯ್ತಪ್ಪ, ಅದು ರಿಂಕಲ್ಡ್ ಅಂತ ಹೇಳಿ ಎರಡು ಸಲ ಬರೆದಿರಿ. ನೆಕ್ಸ್ಟ್ ಸರ್ತ ಇಲ್ಲಿ ಸೊ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಸ್ಮಾಲ್ y, that is the round and yellow. ನೆಕ್ಸ್ಟ್ ಸರ್ತ ಕ್ಯಾಪಿಟಲ್ R, ಸ್ಮಾಲ್ y, that is the most important, ಗ್ರೀನ್ ಬರ್ತದೆ, ರೌಂಡ್ ಅಂಡ್ ಗ್ರೀನ್. ನೆಕ್ಸ್ಟ್ ಸರ್ತ ಇದಕ್ಕೆ ಮಲ್ಟಿಪ್ಲೈ ಹೊಡಿರಿ. ಸೊ ಸ್ಮಾಲರ್ capital Y, small y, that is wrinkled and yellow. Last one is the most important, smaller, small y, that is the wrinkled and green. ಇಷ್ಟು ನೀವು ಟೇಬಲ್ ಕರೆಕ್ಟ್ ಆಗಿ ಚಂದಾಗಿ ಕರೆಕ್ಟ್ ಬರ್ದಿದ್ರಿ ಅಂದ್ರೆ ನೀವು ಫಿನೋಟೈಪಿಕ್ ರೇಷಿಯೋ ಕರೆಕ್ಟ್ ಆಗಿ ಕೌಂಟ್ ಮಾಡ್ಯಾರೆ ಬರೀರಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆದ್ರೂ ಬರಿಬಹುದು, ಚಾಯ್ಸ್ ಇಸ್ ಯುವರ್ಸ್. ಬಟ್ ಕೌಂಟ್ ಮಾಡಿದ್ರೆ ಅಂದ್ರೆ ಸೊ 9:3:3:1. ಸೊ ಇದು ಒಂದೇ ಇರ್ತದೆ ಇಂಥದ್ದು, wrinkled and green. ನೆಕ್ಸ್ಟ್ ಸರ್ತ ರಿಂಕಲ್ಡ್ ಅಂಡ್ ಯೆಲ್ಲೋ ಅನ್ನೋ 3 ಇದ್ದಿರ್ತಾವ, ಆತರ ರೌಂಡ್ ಅಂಡ್ ಗ್ರೀನ್ ಅನ್ನೋಂತ 3 ಇದ್ದಿರ್ತಾವ. ಉಳಿದಿದ್ರಿ ಸರ್ ರೌಂಡ್ ಅಂಡ್ ಯೆಲ್ಲೋ ಅನ್ನೋದು 9 ಇದ್ದಿರ್ತಾವ. ಹಿಂಗ್ ನೀವು ಕೌಂಟ್ ಮಾಡ್ಕೊಳ್ರಿ, ಮತ್ತೆ ಟೈಮ್ ವೇಸ್ಟ್ ಆಗ್ತದೆ. ಯಾವ್ದು ಜಿನೋಟೈಪಿಕ್ ರೇಷಿಯೋ, ಸೊ ಅದಕ್ಕ 1:1. ನೆಕ್ಸ್ಟ್ ಅದರ ಡಬಲ್ 2:4:2. ನೆಕ್ಸ್ಟ್ 1:1. ಸೊ ಇಷ್ಟು ಕೂಡ್ಸಿದ್ರೆ ಎಷ್ಟ್ ಆಗ್ಬೇಕಪ್ಪ, ಸೊ ದಿಸ್ 9 ಅಂದ್ರೆ 16 ಆಗ್ಬೇಕು ನೋಡ್ರಿ. ಕೌಂಟ್ ಮಾಡ್ಕೊಳ್ರಿ, ಕರೆಕ್ಟ್ ಆಗಿ ಬರ್ದಿರೋ ಇಲ್ಲ ಅಂತೇಳಿ ಫಿನೋಟೈಪಿಕ್ ರೇಷಿಯೋ ಕೂಡಿಸ್ರಿ, ಜಿನೋಟೈಪಿಕ್ ರೇಷಿಯೋ ಕೂಡಿಸ್ರಿ. ಸೊ ದೇ ಶುಡ್ ಬಿ ವಾಟ್ ಔಟ್ಕಮ್ 16. ಓಕೆ, 16 ಅದು ಅಂದ್ರೆ ಕರೆಕ್ಟ್ ಆಗ್ಯದ, ಇಲ್ಲ ಅಂದ್ರೆ ತಪ್ಪಾಗ್ಯದ ಅಂತ. ಓಕೆ, ಸೊ ಇಲ್ಲಿ 1 ಎಂತದ್ರಿ ಸರ್, ಇಲ್ಲಿ ಇಂಥದ್ದು ಒಂದೇ ಇರ್ತದೆ ನೋಡ್ರಿ, ಸ್ಮಾಲ್ r, ಸ್ಮಾಲ್ y ಅನ್ನೋದು ಇದು ಟೇಬಲ್ದಾಗ ಹುಡುಕಾಡಿದ್ರೆ ಇದು ಒಂದೇ ಇರ್ತೈತಿ. ಹಂಗ ಇನ್ನೊಂದು ಒಂದೇ ಇಲ್ಲಿ ಬರ್ದಿರಲ್ರಿ ಸರ್ ಬಿಗಿನಿಂಗ್ ದಾಗ, ಅದು ಹೆಂಗ್ರಿ ಅಂತಂದ್ರ ಸೊ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದ್ಯಾಟ್ ಇಲ್ಲಿ ಏನದಲ್ಲ. ಸೊ ದಟ್ ಈಸ್ ಸೊ ಬಿಗಿನಿಂಗ್ ದಾಗ ಬರೀದು ಕ್ಯಾಪಿಟಲ್ Y ಅದು ಒಂದೇ ಇದ್ದಿರ್ತದೆ. ನೆಕ್ಸ್ಟ್ ಅಂತಂದ್ರೆ ಇಂಥವು 2 ಇದ್ದಿರ್ತಾವ. ಸೊ ಅದಕ್ಕ ಕಂಪ್ಲೀಟ್ ಆಗಿ ಸರ್ಚ್ ಮಾಡ್ಕೊಳ್ರಿ, ಕರೆಕ್ಟ್ ಆಗಿ ಬರೆದಿದ್ರಿ ಅಂದ್ರೆ ಸೊ ದೇರ್ ಇಸ್ ನೋ ಎನಿ ಇಶ್ಯೂ. ಸೊ ಬಟ್ ನಿಮ್ CT ಪಾಯಿಂಟ್ ಆಫ್ ವ್ಯೂ, ನೀಟ್ ಪಾಯಿಂಟ್ ಆಫ್ ವ್ಯೂ, ಯು ಕ್ಯಾನ್ ಸಿ ದಿ ಸೊ ದಟ್ ಈಸ್ ದ ಫಿನೋಟೈಪಿಕ್ ರೇಷಿಯೋ ಆಸ್ ವೆಲ್ ಆಸ್ ಜಿನೋಟೈಪಿಕ್ ರೇಷಿಯೋ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತೈತೆ. ಲೆಟ್ ಅಸ್ ಗೆಟ್ ಇಂಟು ದ ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್ ಕ್ವಶನ್ ಇದ್ದಿರಬಹುದು ಈ ಚಾಪ್ಟರ್ ದೊಳಗಡೆ. ಸೊ ಇದು ಆಗಾನೇ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಅದಂತರೂ ಇದ್ರಾಗ ಏನು ಓದಲಿಲ್ಲ, ಇದು ಒಂದು ಕ್ವಶನ್ ಅಂತೂ ಕಂಪಲ್ಸರಿ ತಿಳ್ಕೊಂಡು ಓದ್ರಿ. ಇದು ಕರೆಕ್ಟ್ ಆಗಿ ಹೇಳ್ಕೊಟ್ಟಿರ್ತೇನೆ, ಒಂದು 20 ನಿಮಿಷನಾಗ ಈ ಚಾಪ್ಟರ್ ಮುಗಿಸಿರ್ತೇನೆ ಅಂತ ತಿಳಿಲ್ಲ, ಬ್ಯಾಟ್ ಹಾಕೊಂಡು ಹೋಗ್ರಿ. ಇದೊಂದು ಕ್ವಶನ್ ಗ್ಯಾರಂಟಿ ಐತೆ ನೋಡಿ, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಎವರ್ ಗ್ರೀನ್ ಕ್ವಶನ್. ಸೊ ಎಷ್ಟು ವರ್ಷ ತಕ್ಕ ಸಿಲೆಬಸ್ ಇಟ್ಟಿರ್ತಾನ ಅಷ್ಟು ವರ್ಷ ತಕ್ಕ ಅದು ಗ್ಯಾರಂಟಿ ಕ್ವಶನ್ ಆಗ್ತದ. ಇವು 3ದ್ರಾಗ ಒಂದ್ರಿ ಸರ್ತ ಗ್ಯಾರಂಟಿ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕೇಳ್ತಾನೆ ಗೊತ್ತಿಲ್ಲ, ಮೋನೋಹೈಬ್ರಿಡ್ ಕ್ಲಾಸ್ ಕೇಳ್ತಾನೆ ಗೊತ್ತಿಲ್ಲ, ಡೈಹೈಬ್ರಿಡ್ ಕ್ಲಾಸ್ ಕೇಳ್ತಾನೆ ಗೊತ್ತಿಲ್ಲ, 3ದ್ರಾಗ ಒಂದು ಸೊ ಗ್ಯಾರಂಟಿ ಕ್ವಶನ್ ಇದೆ. ಸೊ ಲೆಟ್ ಅಸ್ ಗೆಟ್ ಇಂಟು ದಟ್, ವಾಟ್ ಇಸ್ ದಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಬಾಳ ಸಿಂಪಲ್ ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ ಆಗಲೇ ಮೋನೋಹೈಬ್ರಿಡ್ ಕ್ಲಾಸ್ ನೋಡಿದ್ರಿ, ಡೈಹೈಬ್ರಿಡ್ ಕ್ಲಾಸ್ ನೋಡಿದ್ರಿ. ಅದ್ರಾಗ ಏನಪ್ಪಾ ಅಂದ್ರೆ ನಡುವಿಂದ ಇಂಟರ್ಮೀಡಿಯೇಟ್ ಲೆವೆಲ್ ಯಾವ್ದೋ ಪ್ರಾಡಕ್ಟ್ ಬಂದಿದ್ದಿಲ್ಲ, ಬಂದ್ರ ಟಾಲ್ ಬಂದಿತ್ತು, ಇಲ್ಲಾಂದ್ರೆ ಡಾರ್ಫ್ ಅಂತ ಹೇಳಿ ಬಂದಿತ್ತು, ನಡುವಿಂದ ಯಾವ್ದು ಇದ್ದಿದ್ದಿಲ್ಲ. ಹಂಗ ಇಲ್ಲಿ ಯಾವ್ದು ರಿಂಕಲ್ಡ್ ಮತ್ತ ಯಾವ್ದು ರೌಂಡ್ ಯೆಲ್ಲೋ, ರಿಂಕಲ್ಡ್ ಗ್ರೀನ್ ಅಂತೇಳಿ ಅವು ಎರಡದ್ರಾಗೆ ಸೊ ಒಂದೊಂದು ಬಂದಿದ್ದು. ಬಟ್ ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಆಕ್ಚುಲಿ ಇಲ್ಲಿ ಡಿಸ್ಕಷನ್ ಏನ್ ತಗೋತಾರ ಸರ್ ಅಂತಂದ್ರ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಮಿಕ್ಸ್ ಮಾಡ್ತಾನ. ಬಂದ್ರ ಔಟ್ಕಮ್ ಹೆಂಗ್ ಬರ್ಬೇಕಿತ್ತು, ಕಂಪ್ಲೀಟ್ ಆಗಿ ರೆಡ್ ಅರ ಬರ್ಬೇಕು ಇಲ್ಲ ವೈಟ್ ಅರ ಬರ್ಬೇಕು. ಅದ್ರ ಇಲ್ಲಿ ಏನ್ ಹೆಡಿಂಗ್ ಹೇಳಿದಾನ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತೇಳಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ನೈದರ್ ಬಿ ಗೋಯಿಂಗ್ ಟು ಬಿ ದಿ ಸೊ ಎಕ್ಸ್ಪ್ರೆಸಿವ್ ಇನ್ ನೇಚರ್ ನಾರ್ ಬಿ ದ ಸಪ್ರೆಸಿವ್ ಇನ್ ನೇಚರ್. ಅಂದ್ರೆ ಡಾಮಿನೆಂಟ್ ಆಗಲ್ಲ, ರಿಸೆಸಿವ್ ಆಗಲ್ಲ, ನಡು ನಿಂತ್ ಬಿಡ್ತೈತೆ ಅಂತ. ಅಂದ್ರೆ ರೆಡ್ ಕಂಪ್ಲೀಟ್ ಆಗಿ ರೆಡ್ ನೇ ಬರಂಗಿಲ್ಲ, ಕಂಪ್ಲೀಟ್ ಆಗಿ ವೈಟ್ ನೇ ಬರಂಗಿಲ್ಲ, ಅದ್ರ ನಡು ಇನ್ನೊಂದು ಇಂಟರ್ಮೀಡಿಯೇಟ್ ಪಿಂಕ್ ಕಲರ್ದು ಬಂದಿರ್ತಂತ. ಸೊ ಲೆಟ್ ಅಸ್ ಗೋ ಹೆಡ್ ಕನ್ಸಲ್ಟ್ ದಟ್ ವಿತ್ ಎಕ್ಸಾಂಪಲ್ ನ ಹೋಗೋಣಂತ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ನೋಡ್ರಿ. ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಎಕ್ಸ್ಪ್ಲೈನ್ ಇಟ್ ವಿತ್ ಸೊ ರೆಫರೆನ್ಸ್ ಟು ದಿ ಕಲರ್ ಆಫ್ ದಿ ಫ್ಲವರ್. ಏನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನ, ಸ್ನ್ಯಾಪ್ ಡ್ರ್ಯಾಗನ್ ಅಂತೇಳಿ ಕೊಟ್ಟಿರಲಿಲ್ಲ, ಸ್ನ್ಯಾಪ್ ಡ್ರ್ಯಾಗನ್ ಯು ಸಪೋಸ್ ಟು ಬಿ ಚೂಸನ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಏನು ಅಂತಂದ್ರೆ ಇನ್ ಹೆಟ್ರೋಜೈಗಸ್ ಕಂಡೀಷನ್
both alleles fails to dominate each other and exhibit ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ ವರ್ಡ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಇನ್ F1 ಜನರೇಷನ್. ಇಟ್ ಇಸ್ ಕಾಲ್ಡ್ ಆಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅಂದ್ರೆ ಕಂಪ್ಲೀಟ್ ಆಗಿ ಆ ಕಡೆ ರೆಡ್ ಅರೇ ಇಲ್ಲಾಂದ್ರೆ ವೈಟ್ ಅರೇ ಬರಂಗಿಲ್ಲ ಅಂತ. ಸೊ ಅದನ್ನೇ ಇಲ್ಲಿ ಎಕ್ಸಾಂಪಲ್ ನ ತಗೊಂಡಿರ್ತೀವಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಕೈಂಡ್ ಆಫ್ ಇನ್ಹೆರಿಟನ್ಸ್ ಇಸ್ ಫೌಂಡ್ ಇನ್ ಫ್ಲವರ್ ಯಾವ್ದ್ರ ಹೆಸರತ್ತ ಸ್ನ್ಯಾಪ್ ಡ್ರ್ಯಾಗನ್. ಸೊ ಇಟ್ ಈಸ್ ದಿ ಕ್ರಾಸ್ ಬಿಟ್ವೀನ್ ಯಾವ್ದಾದ್ರ ನಡುವೆ ಹೆಸರತ್ತ ಟ್ರೂ ಬ್ರೀಡಿಂಗ್ ಆಫ್ ಅ ರೆಡ್ ಫ್ಲವರ್, ಕಂಪ್ಲೀಟ್ ಆಗಿ ರೆಡ್ ಫ್ಲವರ್ದು ಅಂದ್ರೆ ಆರ್ ಅಂತೇಳಿ ತಗೋಬಹುದು. ಇಲ್ಲಿ ರೌಂಡ್ ಅಲ್ಲ. ಸೊ ಹಿಯರ್ ಆರ್ ಇಸ್ ದಿ ಸೊ ಫಾರ್ ದಿ ರೆಡ್ ಕಲರ್ ಅಂಡ್ ಟ್ರೂ ಬ್ರೀಡಿಂಗ್ ಆಫ್ ಅ ವೈಟ್ ಫ್ಲವರ್ ಅಂದ್ರೆ ಸ್ಮಾಲ್ ಆರ್ ಅಂತ. ಇದು ಸ್ಮಾಲ್ ಆರ್ ಇನ್ ದಿ F1 ಜನರೇಷನ್. ಸೊ ಏನ್ ಬಂತ್ರಿ ಸರ್ ದಟ್ ಈಸ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ದಟ್ ವಾಸ್ ದ ಪಿಂಕ್ ಕಲರ್ದು ಬಂತು ಅಂತ. ಕಂಪ್ಲೀಟ್ ಆಗಿ ರೆಡ್ ಬರಲಿಲ್ಲ, ಕಂಪ್ಲೀಟ್ ಆಗಿ ವೈಟ್ ಬರಲಿಲ್ಲ. ಸೊ ದಟ್ ಈಸ್ ಇನ್ಕಂಪ್ಲೀಟ್, ದಟ್ ಇಸ್ ವಾಟ್ ಪಿಂಕ್ ಕಲರ್ ದಟ್ ಈಸ್ ಸೊ ಅಬ್ಸರ್ವ್ಡ್ ಅಂತೇಳಿ. Next, F1 that is going to be the self-pollinated. So F2 generation results in the following ratio. ಎಷ್ಟು ಸರ್ತ 1:2:1. That is ಏನ್ ಸರ್ತ ರೆಡ್, ಪಿಂಕ್ ಮತ್ತ ವೈಟ್ ಅಂತೇಳಿ ಈ ತರ 1:2:1. ಸೊ 1 ರೇಷಿಯೋದೊಳಗ ಫಿನೋಟೈಪಿಕ್ ರೇಷಿಯೋ ಅದೇ, ಜಿನೋಟೈಪಿಕ್ ರೇಷಿಯೋ ಅದೇ ಇನ್ಕಂಪ್ಲೀಟ್ ಡಾಮಿನೆನ್ಸ್ ದೊಳಗ. ಸೊ ಲೆಟ್ ಅಸ್ ವಿ ಕ್ಯಾನ್ ಸಿ ದಿ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್. ಸೊ ಯಾವುದೇ ಕಾರಣಕ್ಕೂ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಬಿಡಬೇಡ್ರಿ. ಎಕ್ಸ್ಪ್ಲನೇಷನ್ ಬಿಟ್ಟು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಬರೋದ್ರ ಸೊ ಅಟ್ ಲೀಸ್ಟ್ ನಿಮ್ 3 ಮಾರ್ಕ್ಸ್ ಬೀಳ್ತಾವ. ಎಕ್ಸ್ಪ್ಲನೇಷನ್ ಬರೋದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಬಿಟ್ಟು ಬಂದ್ರೆ ಅಂದ್ರೆ ಜಸ್ಟ್ 2 ಮಾರ್ಕ್ಸ್ ಅಪಿಯರ್ ಆಗ್ತಾವ ನಿಮ್ಗೆ ಎಕ್ಸಾಮ್ ದೊಳಗ. ಮತ್ತ ಹೈ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಇಟ್ಟು ಲೋ ಆಗ್ಬಾರ್ದು. ಒಂದ್ ರೇಂಜ್ ದೊಳಗೆ ಈಗ 60 ಬೀಳ್ತಾವ 60 ಬೀಳ್ಬೇಕು, 70 ಬೀಳ್ತಾವ 70 ಬೀಳ್ಬೇಕು, 50 ಬೀಳ್ತಾವ 50 ಬೀಳ್ಬೇಕು, ಆ ತರ. ಸೊ ಕರೆಕ್ಟ್ ಆಗಿ ಇರ್ಬೇಕು ನೋಡಿ. ಸೊ ಲೆಟ್ ಅಸ್ ವಿ ಕ್ಯಾನ್ ಸಿ ಹಿಯರ್ ಪೇರೆಂಟ್ ಆರಲ್ ಸ್ಪಿನೋಟೈಪ್ ಏನ್ ತಗೊಂಡಿದ್ದ ಅನ್ಸರ್ತ ಟ್ರೂ. ಸೊ ರೆಡ್ ಫ್ಲವರ್ ಹಿ ಹಸ್ ಟೇಕನ್ ಅಂಡ್ ದೆನ್ ಟ್ರೂ ವೈಟ್ ಫ್ಲವರ್ ಹಿ ಹಸ್ ಟೇಕನ್. ಸೊ ದಟ್ ಇಸ್ ದ parents are else phenotype. Next certain genotype capital R, small r. So next gametes is certain homogametes, that is ನೀವು ಹಿಂಗ 2 ಸಲ R ಬರೆದ್ರು ನಡೀತದ, ನೋ ಇಶ್ಯೂಸ್. ಸೊ ಹಿಂಗ 2 ಸಲ ಸ್ಮಾಲ್ r ಬರೆದ್ರು ನಡೀತದ. ಸೊ ಇದರೊಳಗಡೆ 1 ತಗೊಂಡ್ರಿ, ಇದರೊಳಗಡೆ 1 ತಗೊಂಡ್ರಿ ಅಂದ್ರೆ ಸೊ ದಟ್ ಇಸ್ ದ RR, ಇಟ್ ಇಸ್ ಗೋಯಿಂಗ್ ಟು ಬಿ ದ ಪಿಂಕ್ ಫ್ಲವರ್. ಓಕೆ, ದಟ್ ಇಸ್ ದ ಪಿಂಕ್ ಫ್ಲವರ್. ಸೊ ಬಿ ಕೇರ್ಫುಲ್, ಇಲ್ಲಿ ರಿಸಲ್ಟ್ ಹಿಂಗ್ ರೌಂಡ್ ಸುತ್ತಬೇಡ್ರಿ. ರಿಸಲ್ಟ್ ಇಲ್ಲಿ ರೌಂಡ್ ಸುತ್ತಬೇಡ್ರಿ. ಇದು ಏನಾಗ್ತೈತೆ ಗ್ಯಾಮೆಟ್ ಅಂತೇಳಿ ಅರ್ಥ ಆಗ್ತೈತಿ. ಓಕೆ, ದಟ್ಸ್ ವೈ. ಸೊ ಇಲ್ಲಿ ಆರ್ ಏನ್ ತಗೊಂಡ್ರಲ್ಲ ಅದಕ್ಕೆ ರೌಂಡ್ ಸುತ್ತಿದ್ರೆ ಹೋಮೋಗ್ಯಾಮೆಟ್ ಐತಿ. ಒಂದೇ ತಗೊಂಡ್ರು ನಡೀತದೆ, 2 ತಗೊಂಡ್ರು ನಡೀತದೆ, ನೋ ಇಶ್ಯೂಸ್. ಸೊ ನೆಕ್ಸ್ಟ್ ಸರ್ತ ಇದ್ರದಿಂದ ಏನ್ ರಿಸಲ್ಟ್ ಬಂದಿರ್ತದಲ್ಲ, ಸೊ ದಟ್ ಡೋಂಟ್ ಎನ್ಸರ್ಕಲ್ ದಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ದಟ್ ಇಸ್ ದ ಪಿಂಕ್ ಫ್ಲವರ್. ನೆಕ್ಸ್ಟ್ F1 ಏನ್ ಮಾಡೋದು ಸರ್ತ ಸೆಲ್ಫಿಂಗ್ ಮೀನ್ಸ್ ಪಿಂಕ್ ಫ್ಲವರ್. ಅಗೇನ್ ಪಿಂಕ್ ಫ್ಲವರ್ ಹ್ಯಾಸ್ ಟೇಕನ್. ಸೊ ಗ್ಯಾಮೆಟ್ ಯಾವ್ದು ಜಿನೋಟೈಪ್ ಏನಾಗ್ತದೆ ಸರ್ತ ಅಂದ್ರೆ ಇಲ್ಲಿ ಏನ್ ಬರೆದಿರಲ್ಲ ಇದೇ ಜಿನೋಟೈಪ್. So he has crossed. So pink flower again, pink flower. Next ಸರ್ತ ಗ್ಯಾಮೆಟ್ಸ್. ಸೊ ಇಲ್ಲಿ 2 ಬೇರೆ ಬೇರೆ ಆಗ್ತಾವ. ಹೆಟ್ರೋಗ್ಯಾಮೆಟ್ ಆಗೋ ಸಂಬಂಧ 2 ಸಪರೇಟ್ ಆಗಿ ಸರ್ಕಲ್ ನ ಮಾಡ್ರಿ. ಹೌ ಟು ರೈಟ್ ಸಪರೇಟ್ ಸರ್ಕಲ್ ಫಾರ್ ಈಚ್ ಆರ್. ಓಕೆ, ಕ್ಯಾಪಿಟಲ್ ಆರ್ ಆಸ್ ವೆಲ್ as ಸ್ಮಾಲ್ ಆರ್. ನೆಕ್ಸ್ಟ್ ಇವಾಗ ಏನದಲ್ಲ ಪುನೆಟ್ ಸ್ಕ್ವೇರ್. ಸೊ ಆಗಲೇ ಮೋನೋ ಹೈಬ್ರಿಡ್ ಕ್ರಾಸ್ ಹೆಂಗ್ ಮಾಡಿದ್ರಲ್ಲ ಅದೇ ತರನೇ ಇಲ್ಲಿನೂ ಮಾಡ್ರಿ. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್. ಸೊ ದಟ್ ಇಸ್ ದ ರೆಡ್ ಫ್ಲವರ್. Capital R small r, that is the pink flower. Capital R small r, pink flower. Next ಸರ್ತ small r, that is the white flower. ಸೊ ಇಲ್ಲಿ ಎಷ್ಟು ಇದ್ದಾವಪ್ಪ ಇಂಥವು, ಇದು ಒಂದೇ ಬಂದಿರ್ತದ. ಇಂಥವು ಎಷ್ಟು ಇದ್ದಾವ ಸರ್ತ ಇಲ್ಲಿ 2 ಇದ್ದಾವ ನೋಡ್ರಿ. 1:2:2 ಬಟ್ ಇದು ಒಂದೇ ಇದಿರ್ತದ. ದಟ್ ಈಸ್ ದ ಫಿನೋಟೈಪಿಕ್ ರೇಷನ್ ಅದೇ, ಜಿನೋಟೈಪಿಕ್ ರೇಷನ್ ಅದೇ. 1:1, 1:1 ಬಂದಿರ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಸೊ ವಾಟ್ ಇನ್ಕಂಪ್ಲೀಟ್ ಸೊ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಸೊ ಡಾಮಿನೆನ್ಸ್ ಕನ್ಸರ್ನ್ ಟು ದಿ ಯಾವ್ದು ಸರ್ತ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ we have taken into consideration. In that red flower and white flower so taken into consideration. But intermediate ಏನ್ರಿ ಸರ್ತ ಇನ್ನೊಂದು ಪಿಂಕ್ ಫ್ಲವರ್ ಅಂತ ಹೇಳಿ ಬಂದಿತ್ತು. ಕಂಪ್ಲೀಟ್ಲಿ ವೈಟ್ ಬರಲಿಲ್ಲ, ಕಂಪ್ಲೀಟ್ಲಿ ಏನು ರೆಡ್ ಬರಲಿಲ್ಲ, ನಡುವಿಂದ ಒಂದು ಬಂದಿದ್ದಕ್ಕೆ ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇಷ್ಟು ಕರೆಕ್ಟ್ ಆಗಿ ನೀವು ಇಷ್ಟು ಓದಿದ್ರ ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದ್ರಿ ಸರ್ತ? ಬೇಕಾದಂಗ್ ಕ್ವಶನ್ ಪೇಪರ್ ತೆಗೆದಿರ್ಲಕ್ಕ ಮಿನಿಮಮ್ ಸೊ ಏನಪ್ಪಾ ಅಂತ 5 ಮಾರ್ಕ್ಸ್ ಅಂತೂ ಬಂದೇ ಬರ್ತದೆ. ಅದು ಮೋನೋ ಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಡೈ ಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ಸೊ ಇನ್ನೊಂದು ಶೂರ್ ಶಾರ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಇಲ್ಲಿ ಸಿಂಡ್ರೋಮ್ಸ್ ಏನ್ ಹೇಳಿವಲ್ಲ ಅದೇನ ಡೌನ್ ಸಿಂಡ್ರೋಮ್ ಬರ್ತದೆ ಗೊತ್ತಿಲ್ಲ, ಕ್ರೈಡಿ ಚಾಟ್ ಸಿಂಡ್ರೋಮ್ ಬರ್ತದೆ ಗೊತ್ತಿಲ್ಲ, ಸೊ ಟರ್ನರ್ ಸಿಂಡ್ರೋಮ್ ಬರ್ತದೆ ಗೊತ್ತಿಲ್ಲ. ಸೊ ಟೋಟಲ್ ಆಗಿ ಇವು ಇಷ್ಟು ಓದಿದ್ರಂದ್ರೆ ನಿಮ್ಗೆ 8 ಮಾರ್ಕ್ಸ್ ದಷ್ಟು ಬರಬಹುದು, ಇಲ್ಲ 7 ಮಾರ್ಕ್ಸ್ ದಷ್ಟು ಆಗ್ಬಹುದು, ಇಲ್ಲ ಮಿನಿಮಮ್ 5 ಮಾರ್ಕ್ಸ್ ದರೆ ಫಿಕ್ಸ್ ಬರ್ತೈತಿ. ಇನ್ನೊಂದು 3 ಮಾರ್ಕ್ಸಿನ ಕ್ವಶನ್ ಏನು ಓದ್ರಿ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್. ನೆಕ್ಸ್ಟ್ ಬ್ಲಡ್ ಗ್ರೂಪ್ ಕ್ಯಾಲ್ಕುಲೇಷನ್ ಅದು ಓದ್ತಿದ್ರು ಹೋದ್ರೆ.
ಸೊ ಮಿನಿಮಮ್ ನೀವು ಏನ್ ಹೋದ್ರಪ್ಪ ಅಂದ್ರೆ ಹನಿ ಬೀಸ್ದು ಸೊ ಏನಪ್ಪಾ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್, ಹ್ಯೂಮನ್ ಸೆಕ್ಸ್ ಡಿಟರ್ಮಿನೇಷನ್, ಮೋಸ್ಟ್ಲಿ ಬಟರ್ಫ್ಲೈದು ಸೆಕ್ಸ್ ಡಿಟರ್ಮಿನೇಷನ್ ಅವು ಕ್ಲಾಸ್ ರೆಗ್ಯುಲರ್ ಕ್ಲಾಸ್ನಾಗ ಹೇಳೈತಿ. ಇದ್ರಾಗ ಅದು ಮಿಸ್ ಆಗೈತಿ ಪಾಸಿಂಗ್ ಪ್ಯಾಕೇಜ್ ಒಳಗಡೆ. ನೋ ಇಶ್ಯೂಸ್. ಓಕೆ, ಐ ಹೋಪ್ ಸೊ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿಸ್. ಬಟ್ ಎವರ್ ಐ ಡಿಸ್ಕಸ್ಡ್ ಅರೌಂಡ್ ಹಾಫ್ ಎನ್ ಅವರ್ ಆಗಿರ್ಬೋದು ಇದು ವಿಡಿಯೋ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಈಸ್ ಟು ಕನ್ಸಿಡರ್ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಓಕೆ, ಅದನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಮಾಡಿ ಅಪ್ಲೋಡ್ ಮಾಡಿರ್ತ. ಒಂದೊಂದು ಚಾಪ್ಟರ್ದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿರ್ತ. ಸೊ ಯು ಕ್ಯಾನ್ ಗೋ ಥ್ರೂ. ನೀವು ಓದ್ದವರು 2x ಸ್ಪೀಡ್ ದಾಗ ನೋಡ್ಕೋರಿ, ಓದ್ಲಾರ್ದೆ ಇದ್ದವರು 1x ಸ್ಪೀಡ್ ದಾಗ ನಾರ್ಮಲ್ ದಾಗ ನೋಡ್ಕೊಳ್ರಿ. ಓಕೆ, ಅವಾಗಷ್ಟೇ ಇದನ್ನ ಫಸ್ಟ್ ಇಯರ್ ದವ್ರಿಗೆ ಈಗ ನೋಡ್ಲಿಕ್ ಹೋದ್ರೆ ಸ್ವಲ್ಪ ತಿಳಿತದ, ಪೂರ್ತಿ ತಿಳಿಯಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಏನು ಇನ್ನ ಬೇಸಿಕ್ಸ್ ಗೊತ್ತಿರಲ್ಲ, ಅವರಿಗೆ ಇನ್ಹೆರಿಟೆನ್ಸ್ ಅಂದ್ರೆ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಯಾವ್ದಕ್ಕ ಹೋಮೋಜೈಗಸ್ ಅಂತೀವಿ, ಅದಕ್ಕೆ ಹೆಟ್ರೋಜೈಗಸ್ ಅಂತೀವಿ. ಟಾಲ್ ಅಂದ್ರೆ ಹೆಂಗ್ ಇಂಡಿಕೇಶನ್ ಮಾಡಿರ್ತೀವಿ ಅಲೀಲ್ಸ್ಲೆ, ನೆಕ್ಸ್ಟ್ ಡಾರ್ಕ್ ಅಂದ್ರೆ ಹೆಂಗ್ ಇಂಡಿಕೇಶನ್ ಮಾಡಿರ್ತೀವಿ, ಏನು ಗೊತ್ತಿರಂಗಿಲ್ಲ. ಸೊ ಅದಕ್ಕ ಕಂಪ್ಲೀಟ್ ಆಗಿ ಅವ್ರಿಗೆ ಥಿಯರಿ ಕಲಿಸ್ತೈತಿ. ವೆಕೇಶನ್ ದೊಳಗೆ ಕಲ್ತ್ಕೊಂಡು ಈಗ ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ನ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಹಚ್ಚಿಸದ್ ನೋಡ್ರಿ. ಈಗ ಯಾರು ಬರ್ತಾ ಇದ್ದಾರಲ್ಲ ನಮ್ ಕಡೆ ಅವ್ರಿಗೆಲ್ಲರಿಗೆ ಈಗಿನಿಂದೆ ಸೊ ಪರ್ಫೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೈತಿ. ಇನ್ನ ಒಂದ್ ವರ್ಷ ಹಂಗ್ ಪರ್ಫೆಕ್ಟ್ ಆಗಿ ಮಾಡಿದ್ರಂದ್ರೆ ಲಾಸ್ಟ್ ಮೂಮೆಂಟ್ಗೆ ಈ ವಿಡಿಯೋ ನೋಡಿದ್ರಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ತಿಳಿತೈತಿ. ಇಲ್ಲಾಂದ್ರೆ ಈಗೇನೆ ವೆಕೇಶನ್ ಒಳಗಡೆನೆ ಚಾಪ್ಟರ್ ಮುಗಿಯನೆ ಆ ವಿಡಿಯೋ ನೋಡ್ಕೊಂತ ಹೋದ್ರಂದ್ರೆ ಸೊ ದೇ ಕ್ಯಾನ್ ಗೆಟ್ ಸೊ ಕ್ಲಿಯರಿಟಿ ಅಬೌಟ್ ದಟ್ ವಿಡಿಯೋ ವಾಟ್ ವಿ ಡಿಸ್ಕಸ್ಡ್ ಅಂತ. ಸೊ ಇದು ಒಂದು ಇದರದ ಇಲ್ಲಿ ನೋಟ್ಸ್ ದಾಗ ಏನದಲ್ಲ, ಸೊ ದಟ್ ಈಸ್ ದ ಪ್ರಿಂಟೆಡ್ ಟೈಪ್ ಹೊಡೆದಿದೆ ಇಲ್ಲಿ ಕೊಟ್ಟೈತಿ. ಸೊ ಎಸ್ಪೆಷಲಿ ಲಾಸ್ಟ್ ಪೇಜಿಗೆ ಕೊಟ್ಟಿರ್ಬೇಕದು. ಸೊ ಇಲ್ಲಿ ಐತ್ ನೋಡ್ರಿ, ಇದನ್ನೇ ತಗೊಂಡು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನೆಕ್ಸ್ಟ್ ಕ್ಲಾಸಿಗೆ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇದು ಇಷ್ಟೇನೆ ನಿಮ್ಗೆ 100% ಫಿಕ್ಸ್. ಸೊ ಎಷ್ಟಪ್ಪ 5 ಮಾರ್ಕ್ಸಿಗೆ ಬರ್ತದೆ. ಸೊ ಒಂದ್ ಕೆಲಸ ಮಾಡೋಣ ಅಂತ, ಇದ್ರ ಜೊತೆಗೆ ಅಲ್ಲೊಂದಿಷ್ಟು ಇದ್ವಲ್ಲ, DNA ಅದಕ್ಕೆ ಜೆನೆಟಿಕ್ ಮಟೀರಿಯಲ್ ಆಗಿ ಚೂಸ್ ಮಾಡ್ತೀರಿ. DNA ಇಸ್ ಬೆಟರ್ ದ್ಯಾನ್ RNA. ಯಾಕ? ಯಾವ್ದು ಪ್ಯಾರಾಮೀಟರ್ಸ್ ಎನಿ ಮೊಲಿಕ್ಯೂಲ್ ಇಫ್ ಯು ಲೈಕ್ ಟು ಕನ್ಸಿಡರ್ ಎಸ್ ಎ ಜೆನೆಟಿಕ್ ಮಟೀರಿಯಲ್, ವಾಟ್ ಆರ್ ಆಲ್ ದಿ ಪ್ಯಾರಾಮೀಟರ್ಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್. ಓಕೆ, ಇಲ್ಲೊಂದು ಡಯಾಗ್ರಾಮ್ ಐತಲ್ಲ. ಸೊ ಇನ್ನು ಕೆಲವೊಬ್ರು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋರು ಮಾಡ್ರೆ, ಯಾಕಂದ್ರೆ ಇದ್ರಾಗ ವೆರಿ ಮಿನಿಮಮ್ ಇಂಪಾರ್ಟೆಂಟ್ ಇದ್ದಿದ್ದು ಅಷ್ಟೇ ತಗೊಂಡಿದ್ದೀನಿ. ಸೊ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್. ಓಕೆ, ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಸೊ ಇಲ್ಲಿ ಇದರದ್ದೆಲ್ಲ ಎಷ್ಟು ಮಾರ್ಕ್ಸ್ ಬರ್ತದ್ರಿ ಸರ್ ಅಂತಂದ್ರ ಅಂದಾಜ್ ಮಿನಿಮಮ್ ಅಂದ್ರೆ ಫಿಕ್ಸ್ 5 ಮಾರ್ಕ್ಸ್, ಮ್ಯಾಕ್ಸಿಮಮ್ 8 ಮಾರ್ಕ್ಸ್ ತನಕ ಈ ಚಾಪ್ಟರ್ಲೆ ಒಂದು 4-5 ಪೇಜ್ಲೆ ಬರ್ಬೋದು. ಸೊ ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ವಾಚ್ ದಟ್ ಅಂಡ್ ಶೇರ್ ದಿಸ್ ವಿಡಿಯೋ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಸೊ ನಿಮ್ ಜೂನಿಯರ್ಸ್ಗೆ ವೆಕೇಶನ್ ಕ್ಲಾಸಸ್ ನಡೆದ ಬಂದು ಕುತ್ಕೊಂಡು ಕಲ್ತ್ಕೊ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.